ಶ್ರೀ ಗುರುಭ್ಯೋ ನಮಃ. ಇದು ಮಹಾಭಾರತ, ಇದು ಹರಿಕಥಾಮೃತ ಸಾರದ 8ನೆಯ ಮಾತೃಕಾ ಸಂಧಿಯ 11ನೆಯ ಪದ್ಯ. 10ನೆಯ ಪದ್ಯದಲ್ಲಿ ನಿನ್ನೆ ನೇತ್ರಗಳಲ್ಲಿ ಇರುವಂಥ ದೇವತೆಗಳು ರುದ್ರ, ಇಂದ್ರ, ಸೂರ್ಯ, ಅಗ್ನಿ, ಪರ್ಜನ್ಯ, ಭೂದೇವಿ ಮತ್ತು ಭಾರತಿ ಇವರೆಲ್ಲ ಗೌತಮ, ವಸಿಷ್ಠ, ವಿಶ್ವಾಮಿತ್ರ, ಜಮದಗ್ನಿ, ಭರದ್ವಾಜ, ಕಶ್ಯಪ, ಅತ್ರಿ ಅನ್ನುವ ಹೆಸರಿನಿಂದ ಕಣ್ಣಿನ ಕೆಂಪು ರೇಖೆಗಳು, ಬಿಳಿಯ ಗುಡ್ಡೆ ಮತ್ತೆ ಕನೀನಿಕ ಅಂದ್ರೆ ಕಣ್ಣಿನೊಳಗಿನ ಒಂದು ಹೊಳಪಿನ ಭಾಗ ಇರ್ತದಲ್ಲ ನಕ್ಷತ್ರದಂಥದ್ದು, ಅದು ಕರಿಯ ಗುಡ್ಡೆ, ಅದರ ಹೊರಗಿಂದು ಕಣ್ಣಲ್ಲಿರುವಂತಹ ನೀರು ಮತ್ತೆ ಕೆಳಗಿನ ರೆಪ್ಪೆ, ಮೇಲಿನ ರೆಪ್ಪೆ, ಇದರಲ್ಲೆಲ್ಲ ಅವರು ಇದ್ದಾರೆ ಅಂತ ಅನ್ನೋದನ್ನು ಶ್ರವಣ ಮಾಡಿದ್ವಿ. ಮುಂದೆ ಈ ಸಂಧಿಯ 11ನೇ ಪದ್ಯ ಹರಿಕಥಾಮೃತ ಸಾರದ 225ನೇ ಪದ್ಯ, ಅದನ್ನು ಇವತ್ತು ಶ್ರವಣ ಮಾಡಬೇಕು. ಜ್ಯೋತಿಯೊಳಗಿಪ್ಪನು ಕಪಿಲ ಪುರುಹೂತ ಮುಖ ದಿಕ್ಪತಿಗಳಿಂದ ಸಮೇತನಾಗಿ ದಕ್ಷಿಣಾಕ್ಷಿಯ ಮುಖದೊಳೆಯ ವಿಶ್ವ ಶ್ವೇತವರ್ಣ ಚತುರ್ಭುಜನು ಸಂಪ್ರೀತಿಯಿಂದಲಿ ಸ್ಥೂಲ ವಿಷಯವ ಚೇತನಿಗುಂಡುಣಿಪ ಜಾಗೃತಿ ಇತ್ತು ನೃಗಜಾಸ್ಯ. ಕಪಿಲ ಅನ್ನುವ ಹೆಸರಿನ ಭಗವಂತ ಕಣ್ಣಿನ ಜ್ಯೋತಿಯಲ್ಲಿ, ಕಣ್ಣಿನ ಬೆಳಕಿನಲ್ಲಿದ್ದಾನಂತವನು. ಅವನು ಯಾರ ಜೊತೆಗಿದ್ದಾನೆ? ಇಂದ್ರ ಮೊದಲಾದಂಥ ದಿಕ್ಪಾಲಕರ ಜೊತೆಗೂಡಿ ಇದ್ದಾನೆ. ಅವರೆಲ್ಲ ಆತನ ಜೊತೆಗೆ ಇರ್ತಾರೆ ಅವತ್ತು ಕೂಡ. ಬಲಗಣ್ಣಿನ ಮುಂಭಾಗದಲ್ಲಿ ವಿಶ್ವ ಅನ್ನುವ ಹೆಸರಿನ ಭಗವಂತ ಇದ್ದಾನೆ. ಅವನು ಶ್ವೇತವರ್ಣದವನು, 4 ಭುಜಗಳವನಿಗೆ. ಶ್ವೇತವರ್ಣ ಚತುರ್ಭುಜನು ಸಂಪ್ರೀತಿಯಿಂದಲೇ ಸ್ಥೂಲ ವಿಷಯವ ಚೇತನರಿಗೆ ಉಂಡು ಉಣಿಪ. ಸ್ಥೂಲ ವಿಷಯ ಅಂದ್ರೆ ಹೊರಗಿನ ವಿಷಯ, ಈ ಕಣ್ಣಿಗೆ ಕಾಣುವಂಥ ಭೋಜ್ಯ ಪದಾರ್ಥಗಳು, ರಸ, ಗಂಧ, ಸ್ಪರ್ಶ, ಶಬ್ದ, ರೂಪ, ಇದನ್ನೆಲ್ಲ ಆತ ತಾನು ಉಣ್ತಾನೆ. ಉಂಡು ಚೇತನರಿಗೆ ಅದನ್ನು ಉಣಿಸ್ತಾನೆ. ಜಾಗೃತಿ ಇತ್ತು ನೃಗಜಾಸ್ಯ. ಈ ವಿಶ್ವ ಅನ್ನೋ ರೂಪದ ಪರಮಾತ್ಮ ಏನಿದ್ದಾನಲ್ಲ, ಇವನಿಂದಲೇ ನಮಗೆ ಜಾಗೃತ ಅವಸ್ಥೆ. ಹಿಂದೊಮ್ಮೆ ಹೇಳಿದ್ದೆ, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ್ಯವಸ್ಥೆ ಮತ್ತು ಮೋಕ್ಷಾವಸ್ಥೆ, ಇವು 4 ಅವಸ್ಥೆಗಳಿಗೆ ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ ಮತ್ತು ವಿಶ್ವ, ತೈಜಸ, ಪ್ರಾಜ್ಞಾ ಮತ್ತು ತುರಿಯ ಅನ್ನುವಂಥ ಭಗವಂತನ ರೂಪಗಳು ನಿಯಾಮಕ ಅಂತ ಹಿಂದೊಂದು ಕಡೆ ಬಂದಿತ್ತು. ಅದನ್ನೇ ಮತ್ತೊಂದು ಕೆಲವು ವಿಷಯಗಳ ಸಮೇತವಾಗಿ ಇಲ್ಲಿ ದಾಸರು ಹೇಳುತ್ತಿದ್ದಾರೆ ಅಂತ ತಿಳ್ಕೊಳ್ಬೇಕು. ಜಾಗೃತಿ ಇತ್ತು. ಈ ವಿಶ್ವ ಅನ್ನೋ ರೂಪದ ಪರಮಾತ್ಮನೇ ಜೀವರಿಗೆ ಜಾಗೃತ ಅವಸ್ಥೆಗೆ ನಿಯಾಮಕ. ಅವನು ನೃಗಜಾಸ್ಯ. ನೃ ಅಂದ್ರೆ ಮನುಷ್ಯರು, ಗಜ ಅಂದ್ರೆ ಆನೆ. ಒಂದು ಆನೆಯ ಮುಖ, ಇನ್ನು ಉಳಿದಿದ್ದೆಲ್ಲ ಮನುಷ್ಯನ ಮುಖಗಳು. ಅವನಿಗೆ ಒಟ್ಟು 19 ಮುಖಗಳು ಅಂತ ಬಂದಿತ್ತು. ಆ 19 ಮುಖಗಳ ಪೈಕಿ ಒಂದು ನಡುವಿರುವಂತಹ ಒಂದು ಮುಖ ಇದೆಯಲ್ಲ, ಅದು ಆನೆಯ ಮುಖ. ಆ ಕಡೆ ಈ ಕಡೆ 9 ಮುಖಗಳಿವೆ, ಅವೆಲ್ಲ ಮನುಷ್ಯನ ಮುಖಗಳು. ಅಷ್ಟಾದಶ ಮುಖಾನ್ಯಸ್ಯ ಪುಮಾಕಾರಾಣಿ ಸರ್ವಶಃ. ಮಾಂಡೂಕ ಉಪನಿಷತ್ತಿನ ಭಾಷ್ಯದಲ್ಲಿ ಮಹಾಯೋಗ ಅನ್ನುವ ಗ್ರಂಥದಲ್ಲಿ ಉದಾಹೃತ ಆದಂತಹ 2 ಶ್ಲೋಕಗಳಿವು. ಇವನಿಗೆ 19 ಮುಖಗಳು. ಅದರಲ್ಲಿ ಆ ಕಡೆ ಈ ಕಡೆ ಇರುವಂತಹ ಮುಖಗಳೇನಿವೆ 9, 9, 18 ಮುಖಗಳು, ಅವೆಲ್ಲ ಪುಮಾಕಾರವಾದದ್ದು, ಅಂದ್ರೆ ಮನುಷ್ಯನ ಆಕಾರ ಇದ್ದದ್ದು. ಮಧ್ಯಮಂತು ಗಜಾಕಾರಂ. ಅವನು ನಡುವೆ ಇರುವಂತಹ ಮುಖ ಏನಿದೆ ಅದು ಆನೆಯ ಮುಖ. ಚತುರ್ಬಾಹು, 4 ಬಾಹುಗಳುಳ್ಳವನು. ಪಾದವು 2 ಕಾಲುಗಳು. ಹಸ್ತಿಕರಃ ಹಸ್ತಾಹ ಇತಿ ಸಪ್ತಾಂಗ ಈರಿತಃ. ಹೀಗೆ 7 ಅಂಗಗಳುಳ್ಳಂಥ ಪರಮಾತ್ಮ ಅವನು. ಸ್ಥೂಲಾನ್ ಭೋಗಾನ್ ಇಂದ್ರಿಯೈ ಸಹ ಶುಭಾನ್ ಭುಂಕ್ತೆ ನಚ ಅಶುಭಾನ್. ಅವನು ಸ್ಥೂಲ ವಿಷಯಗಳನ್ನ, ಹೊರಗಿರುವಂತಹ ವಿಷಯಗಳಿಗೆ ಸ್ಥೂಲ ವಿಷಯಗಳು ಅಂತ ಕರೀತಾರೆ. ಈ ಸ್ಥೂಲ ವಿಷಯಗಳನ್ನ ಆತ ತಾನು ಸ್ವೀಕಾರ ಮಾಡ್ತಾನೆ. ತಾನು ಸ್ವೀಕಾರ ಮಾಡಿ ಅದನ್ನ ಆ ಚೇತನರಿಗೂ ಕೂಡ ಉಣಿಸ್ತಾನೆ. ಈ ವಿಶ್ವ ಅಂತನೋ ಹೆಸರಿನ ಒಂದು ರೂಪ ಏನ್ ಬಂತಲ್ಲ, ಇದ್ರ ಬಗ್ಗೆ ಅಲ್ಲೊಂದು ಮಾಹಿತಿ ಬಂದಿತ್ತು. ವಿಶ್ವಂ ಸ್ಥೂಲಂ ಸಮುದ್ದಿಷ್ಟಂ ಸರ್ವಗಮ್ಯತ್ವ ಹೇತುತಃ ತತ್ಸಂಬಂಧಿ ನರಃ ಅಶನಾತ್ ವೈಶ್ವಾನರ ಉದಾಹೃತಃ ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾದೈತ್ ಗಜವಕ್ತೃತಾಂ
ವಿನಾಯಕ ಗಣಪತಿ ಇದೇ ವಿಶ್ವರೂಪಿಯಾದಂತಹ ಭಗವಂತನ ಧ್ಯಾನ ಮಾಡಿಯೇ ತಾನು ಗಜವಕ್ತನಾದ. ಆ ಭಗವಂತ ಗಜವಕ್ತ ಏನಿದ್ದಾನಲ್ಲ ಅವನನ್ನು ಧ್ಯಾನ ಮಾಡ್ತಾ ಹೋದ. ಅದ್ರ ಮೂಲಕ ಈತನೂ ಕೂಡ ಗಜಮುಖನಾದ ಅಂತ ಹೀಗೆ ಅವನನ್ನ ಆ ಭಗವಂತನ ರೂಪವನ್ನು ನಾವು ಶ್ರವಣ ಮಾಡ್ತೀವಿ. ಜ್ಯೋತಿಯೊಳಗೆ ಇಪ್ಪನು ಕಪಿಲ ಅನ್ನುವ ರೂಪದಿಂದ ಪರಮಾತ್ಮನಲ್ಲಿದ್ದಾನೆ. ಪುರುಹೂತ ಮುಖ ದಿಕ್ಪತಿಗಳಿಂದ ಸಮೇತನಾಗಿ, ಪುರುಹೂತ ಅಂದ್ರೆ ಇಂದ್ರ, ಪುರುಹೂತ ಮುಖ ಅಂದ್ರೆ ಇಂದ್ರನೇ ಮೊದಲಾದಂತಹ ದೇವತೆಗಳು, ದಿಕ್ಪತಿಗಳು ಅಂದ್ರೆ ದಿಕ್ಪಾಲಕರು, ಅವರೇ ಸಮೇತನಾಗಿ ಈ ದಕ್ಷಿಣಾಕ್ಷಿಯ ಮುಖದೊಳು ಬಲಗಣ್ಣಿನ ಮುಂಭಾಗದಲ್ಲಿದ್ದಾನೆ. ಮುಖದೊಳು ಇಹ ವಿಶ್ವ, ಆ ವಿಶ್ವ ಅನ್ನೋ ರೂಪದ ಪರಮಾತ್ಮ ಇದ್ದಾನೆ. ಅವನು ಶ್ವೇತವರ್ಣ, ಚತುರ್ಭುಜ, ಪ್ರೀತಿಯಿಂದ ನಮಗೆ ಉಣಿಸ್ತಾನೆ. ಇದನ್ನೆಲ್ಲ ಸ್ಥೂಲ ವಿಷಯವನ್ನು ಉಣಿಸ್ತಾನೆ, ಉಂಡು ಅವರಿಗೂ ಕೂಡ ಉಣಿಸ್ತಾನೆ. ಜಾಗೃತಿ ಇತ್ತು ನೃಗಜಾಸ್ಯ, ಹೀಗೆ ಜಾಗೃತ ಅವಸ್ಥೆಗೆ ಅವನೇ ಪ್ರೇರಕ ಅಂತ ತಿಳ್ಕೊಳ್ಬೇಕು, ಅವನೇ ನಿಯಾಮಕ ಅಂತ ತಿಳ್ಕೊಳ್ಬೇಕು. ಅದನ್ನ ನೆಲಸಿಹರು ದಿಗ್ದೇವತೆಗಳು ಇಕ್ಕೆಲದಿ ಕರ್ಣಂಗಳಲ್ಲಿ, ತೀರ್ಥಂಗಳಿಗೆ ಮಾನಿಗಳಾದ ಸುರನದಿ ಮುಖ್ಯ ನಿರ್ಜರರು, ಬಲದ ಕಿವಿಯಲ್ಲಿ ಇರುತಿಹರು ಬಾಂಬೊಳೆಯ ಜನಕ ತ್ರಿವಿಕ್ರಮನು, ನಿರ್ಮಲಿರನ ಮಾಡುವನು ಈ ಪರಿ ಚಿಂತಿಸುವ ಜನರ. ಎರಡೂ ಕಡೆಯ ಕಿವಿಗಳಲ್ಲಿ ದಿಕ್ಕಿಗೆ ಅಭಿಮಾನಿಗಳಾದಂತಹ ದೇವತೆಗಳಿದ್ದಾರೆ. ಪ್ರಾಯ ಶ್ರೋತ್ರಾತ್ಮನೇ ದಿಗ್ದೇವತಾಭ್ಯಾಂ ನಮಃ ಅಂತೇಳಿ ದಿಗ್ದೇವತೆಗಳನ್ನ ಆ ತತ್ವಾಭಿಮಾನಿ ದೇವತೆಗಳ ನ್ಯಾಸ ಮಾಡುವಾಗ ಧ್ಯಾನ ಮಾಡ್ತೇವೆ ನಾವು. ಹಾಗಾಗಿ ಎರಡೂ ಕಡೆಗಳಲ್ಲಿ ದಿಗ್ದೇವತೆಗಳಿದ್ದಾರೆ. ದಿಗ್ದೇವತೆಗಳು ಇಕ್ಕೆಲದಿ ಕರ್ಣಂಗಳಲ್ಲಿ, ಇಕ್ಕೆಲ ಅಂದ್ರೆ ಎರಡೂ ಕಡೆ ಅವರಿದ್ದಾರೆ. ತೀರ್ಥಗಳಿಗೆ ಅಭಿಮಾನಿ ದೇವತೆಗಳಾದಂತಹ ಗಂಗಾ ಯಮುನಾ ಮೊದಲಾದವರು ಬಲಕಿವಿಯಲ್ಲಿದ್ದಾರೆ. ತೀರ್ಥಂಗಳಿಗೆ ಮಾನಿಗಳಾದ ಸುರನದಿ ಮುಖ್ಯ ನಿರ್ಜರರು, ಸುರನದಿ ಅಂದ್ರೆ ಗಂಗಾ ನದಿ, ಆ ಗಂಗಾ ನದಿ ಮೊದಲಾದಂತಹ ನಿರ್ಜರರು ಅಂದ್ರೆ ದೇವತೆಗಳು, ಜರ ಅಂದ್ರೆ ಮುಪ್ಪಿಲ್ಲದಂಥವರು ಅಂದ್ರೆ ದೇವತೆಗಳು, ಅವರು ಬಲದ ಕಿವಿಯಲ್ಲಿ ಇರುತಿಹರು. ಅಲ್ಲಿ ಯಾರಿದ್ದಾರೆ? ಅವರ ಜೊತೆ ಅವರೊಳಗೆ ಗಂಗಾ ಜನಕನಾದಂಥ ಬಾಂಬೊಳೆಯ ಜನಕ ತ್ರಿವಿಕ್ರಮನು. ಬಾಂಬೊಳೆ ಅಂದ್ರೆ ಬಾನು ಅಂದ್ರೆ ಆಕಾಶ, ಆ ಹೊಳೆ ಅಂದ್ರೆ ಆಕಾಶದಲ್ಲಿ ಹರಿಯುವಂತಹ ಹೊಳೆ ಅಂದ್ರೆ ಗಂಗಾ ನದಿ. ಆ ಗಂಗಾ ನದಿಯ ಜನಕ ಅಂದ್ರೆ ತ್ರಿವಿಕ್ರಮ. ಅವನು ಇವರನ್ನೆಲ್ಲ ನಿರ್ಮಲಿರನನ್ನಾಗಿ ಮಾಡ್ತಾನೆ. ಇವರಲ್ಲಿರುವಂತಹ ಮಲವನ್ನೆಲ್ಲ ತೆಗೆದುಹಾಕಿ ಮಲರಹಿತನನ್ನಾಗಿ ಮಾಡ್ತಾನೆ ಈ ಜನರನ್ನ. ಮಾಡುವನು ಈ ಪರಿ ಚಿಂತಿಸುವ ಜನರ. ಆ ಕರ್ಣದಲ್ಲಿ ಯಾರ್ಯಾರಿದ್ದಾರೆ ಅಂತ ನಾವು ತಿಳಿದುಕೊಂಡಿದ್ರೆ ಆ ಅನುಸಂಧಾನದ ಮೂಲಕ ನಾವು ಶುದ್ಧರಾಗ್ತೇವೆ. ಅಶುದ್ಧರಾಗುವಂತ ಪ್ರಸಂಗ ಬಂದಾಗ ಅದಕ್ಕಾಗಿ ಈ ಮಲಮೂತ್ರ ವಿಸರ್ಜನೆ ಇತ್ಯಾದಿಗಳಿಗೆ ಹೋಗುವಂತ ಪ್ರಸಂಗ ಬಂದಾಗ ಯಜ್ಞೋಪವಿತವನ್ನು ಹಾಗೆ ಬಿಟ್ಟುಬಿಟ್ರೆ ಆ ಶರೀರ ಮಲಿನ ಆದಾಗ, ಮಲಮೂತ್ರಗಳ ವಿಸರ್ಜನದ ಕಾರಣದಿಂದಾಗಿ ಶರೀರ ಮಲಿನ ಆದಾಗ ಯಜ್ಞೋಪವಿತಕ್ಕೂ ಕೂಡ ಮಾಲಿನ್ಯ ಬರುವಂತ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಆ ಯಜ್ಞೋಪವಿತವನ್ನು ಬಲಗಿವಿಗೆ ಸುತ್ಕೋತಾರೆ. ಬಲಗಿವಿಗೆ ಸುತ್ಕೊಂಡು ಬಿಟ್ರೆ ಅಲ್ಲಿರುವಂತಹ ಗಂಗಾ ನದಿ ಮೊದಲಾದಂತಹ ನದಿಗಳು ಇರ್ತಾವಲ್ಲ, ಅಲ್ಲಿ ಆ ನದಿಯಲ್ಲಿ ಅವುಗಳನ್ನು ತೋಯಿಸಿದಂಗೆ ಆಯ್ತು. ಹಾಗಾಗಿ ಅದು ಶುದ್ಧ ಆಗಿರ್ತದೆ. ಅದಕ್ಕಾಗಿ ಆ ಯಜ್ಞೋಪವಿತವನ್ನು ಅಲ್ಲಿ ಸುತ್ಕೊಳ್ತೀವಿ ಅಂತ ತಿಳ್ಕೊಳ್ಬೇಕು. ಪುಷ್ಕರಾದ್ಯಾನಿ ತೀರ್ಥಾನಿ ಗಂಗಾದ್ಯಾ ಸರಿತಸ್ತಥಾ ವಿಪ್ರಸ್ಯ ದಕ್ಷಿಣೇ ಕರ್ಣೆ ಸಂತೀತಿ ಮನುರಬ್ರವೀತ್. ಮನುಸ್ಮೃತಿಯಲ್ಲಿ ಹೇಳಿದಂತೆ ಇದೊಂದು ವಿಚಾರ. ಪುಷ್ಕರಾದ್ಯಾನಿ ತೀರ್ಥಾನಿ, ರಾಜಸ್ಥಾನದಲ್ಲಿ ಪುಷ್ಕರ ಅಂತ ಒಂದು ಸರೋವರ, ಅದಕ್ಕೆ ತೀರ್ಥ ಅಂತ ಕರೀತಾರೆ. ಯಾವ ಸರೋವರ ಅದು ನಿಂತಿರ್ತದಲ್ಲ ನೀರು, ಅದಕ್ಕೆ ತೀರ್ಥ ಅಂತ ಕರೀತಾರೆ. ಗಂಗಾ ಮೊದಲಾದಂಥ ನದಿಗಳು ಇವೆಲ್ಲ ವಿಪ್ರಸ್ಯ ದಕ್ಷಿಣೇ ಕರ್ಣೆ, ಬಲಗಿವಿಯಲ್ಲಿ ಇವೆಲ್ಲ ಇರ್ತಾವಂತ. ಸಂತೀತಿ ಮನುರಬ್ರವೀತ್. ತೀರ್ಥಾನಿ ನಿವಸಂತ್ಯಸ್ಮಾತ್ ಸ್ವಕರ್ಣ ಸ್ಪರ್ಶನ ಶುಚಿಹಿ. ಅದಕ್ಕಾಗಿ ಮಲಮೂತ್ರ ವಿಸರ್ಜನೆ ಮಾಡಿದಾಗ ಎಲ್ಲಾದ್ರೂ ಪ್ರಯಾಣ ಕಾಲದಲ್ಲಿ ಈ ಕಾಲು ತಗೊಳ್ಳಿಕ್ಕೆ ಅನುಕೂಲ ಇಲ್ಲದೆ ಇದ್ದಾಗ ಕಿವಿನ ಹಿಂಗೆ ಮಾಡ್ಕೊಂಡು ಬಿಡ್ಬೇಕು 3 ಸರಿ. ಈಗ 3 ಸರಿ ಮಾಡ್ಕೊಂಡ್ಬಿಟ್ರೆ ಆಚಮನ ಮಾಡಿದಂಗೆ ಆಯ್ತು. ಹಾಗಾಗಿ ಮನುಷ್ಯ ಶುದ್ಧನಾಗ್ತಾನೆ. ತೀರ್ಥಾನಿ ನಿವಸಂತ್ಯಸ್ಮಾತ್ ಸ್ವಕರ್ಣ ಸ್ಪರ್ಶನ ಶುಚಿಹಿ. ಅದಕ್ಕಾಗಿ ಈ ಹಿಂದೊಂದ್ಸರಿ ಹೇಳಿದ್ದೆ, ಯಾವಾಗಲೂ ದೇವರ ನಾಮಸ್ಮರಣೆ ಮಾಡ್ತಾನೆ ಇರ್ಬೇಕು ಮನುಷ್ಯ. ಅದರಲ್ಲೂ ಯಾವುದೋ ವಿಷ್ಣು ಸಹಸ್ರನಾಮನೋ ಗಣಪತಿ ಅಥರ್ವಶೀರ್ಷನೋ ಅಂಥದನ್ನೆಲ್ಲ ಶ್ರೇಷ್ಠವಾದ ಮಂತ್ರಗಳನ್ನು ಅನ್ಬೇಕಾದ್ರೆ ಸ್ನಾನ ಮಾಡಿ ಶುದ್ಧನಾಗಿರ್ಬೇಕು. ಅಥವಾ ಕೊನೆ ಪಕ್ಷ ಕೈಕಾಲನ್ನು ತೊಳ್ಕೊಂಡು ಸ್ವಚ್ಛವಾದಂಥ ವಸ್ತ್ರವನ್ನು ಧಾರಣೆ ಮಾಡಿ ಆಮೇಲೆ ಆದರೂ ಅನ್ಬೇಕು. ಆದರೆ ಪ್ರಯಾಣ ಕಾಲದಲ್ಲ ಕೆಲವು ಮಂತ್ರಗಳನ್ನು ಅನ್ನೋ ಪ್ರಸಂಗ ಬಂದರೆ
ಯಾವತ್ತೂ ಅಂತಿರಬೇಕು. ಒಂದು ಕೈಯಲ್ಲಿ ಖಡ್ಗ ಇತ್ಯಾದಿ ಮಂತ್ರಗಳನ್ನು ಅಂತಿರಬೇಕು ಮನುಷ್ಯ ತನ್ನ ಸುರಕ್ಷೆಗಾಗಿ. ಅದನ್ನೆಲ್ಲ ಅನ್ನೋದು ಹೇಗೆ? ಎಲ್ಲಾದ್ರೂ ಮಧ್ಯೆ ಮಲಮೂತ್ರ ವಿಸರ್ಜನೆ ಮಾಡೋ ಪ್ರಸಂಗ ಬಂದ್ರೆ ಕಾಲು ತೊಳ್ಕೊಳ್ಳಿಕ್ಕೆ ನೀರಿನ ಅನುಕೂಲ ಇತ್ಯಾದಿ ಇಲ್ಲದೆ ಇದ್ರೆ ಏನ್ ಮಾಡಬೇಕು? ಮೂತ್ರ ವಿಸರ್ಜನೆ ಮಾಡಿದಾಗಂದ್ರೆ ಕಿವಿಯಿಂದ ಈ ತರ ಆಚಮನ ಮಾಡಿದಂತೆ ಮಾಡ್ಕೊಳ್ಬೇಕು. ಅಷ್ಟು ಮಾಡ್ಕೊಂಡ್ಬಿಟ್ರೆ ಆ ಗಂಗಾ ನದಿ ಮೊದಲಾದ ನದಿಗಳನ್ನು ನೆನಪು ಮಾಡ್ಕೊಂಡಂತೆ ಆಯ್ತು. ಅದು ಯಾಂತ್ರಿಕ ಆಗಬಾರದು. ಅಲ್ಲಿ ಇರುವಂತ ನದಿ, ಪುಷ್ಕರ ಮೊದಲಾದ ತೀರ್ಥಗಳ ನೆನಪಾಗಬೇಕು. ಅಷ್ಟಾಗ್ಬಿಟ್ರೆ ಮನುಷ್ಯ ಶುದ್ಧ ಆಗ್ತಾನೆ. ಮುಂದೆ ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕೆ ಅವನ ದೈಹಿಕ ಮಾನಸಿಕ ಪಾವಿತ್ರ್ಯ ಪಡ್ಕೊಂಡು ಆತ ಮುಂದುವರಿಬಹುದು ಅಂತ ಅದರ ಅರ್ಥ. ಚಿತ್ತಜೇಂದ್ರರು ಮನದೊಳಿಪ್ಪರು ಕೃತ್ಯವಾಸನು ಅಹಂಕೃತಿಯೊಳಗೆ ಚಿತ್ತ ಚೇತನ ಮಾನಿಗಳು ವಿಹಗೇಂದ್ರ ಫಣಿಪರುಳು ನಿತ್ಯದಲ್ಲಿ ನೆಲೆಗೊಂಡು 19 ಮುಗ ತೈಜಸನು ಸ್ವಪ್ನಾವಸ್ಥೆಯೈದಿಸಿ ಜೀವರನ ಪ್ರವಿವಿಕ್ತ ಭುಕ್ ಎನಿಪ. ಈ ವಿಶ್ವ ಅನ್ನುವ ರೂಪದ ಬಗ್ಗೆ ಹಿಂದೆ ಹೇಳಿದ್ರು. ಈಗ ತೈಜಸ ಅನ್ನುವ ರೂಪದ ಬಗ್ಗೆ ಹೇಳ್ತಾರೆ. ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ ಅಂತ. ಇವು ಕೂಡ 4 ರೂಪಗಳು, ಭಗವಂತನ 4 ಪ್ರಧಾನವಾದ ರೂಪಗಳು. ಈ ಓಂಕಾರ ಇದೆಯಲ್ಲ, ಅ ಉ ಮ, ಬಿಂದು, ನಾದ, ಕಲಾ, ಶಾಂತ, ಅತಿ ಶಾಂತ ಅಂತ ಒಟ್ಟು 8 ಭಾಗ ಅದಕ್ಕೆ. ಆ 8 ಭಾಗದಲ್ಲಿ ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅನ್ನುವಂಥ ಭಗವಂತನ 8 ರೂಪಗಳು. ಆ 8 ಓಂಕಾರದ 8 ಅವಯವಗಳಿಂದ ವಾಚ್ಯ ಆಗಿವೆ ಅಂತ ಹಿಂದೆ ಹೇಳಿದ್ದೆ. ಅದೇ ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ ಅಂದ್ರೆ ಈಗ ವಿಶ್ವದ ಬಗ್ಗೆ ಹೇಳಿದ್ವಿ. ಅದು ಈ ಜಾಗೃತ ಅವಸ್ಥೆಗೆ ನಿಯಾಮಕ. ಇನ್ನು ಮುಂದೆ ತೈಜಸ ರೂಪದ ಬಗ್ಗೆ ಹೇಳ್ತಾರಲ್ಲ, ತೈಜಸ ರೂಪ ಅದು ಸ್ವಪ್ನಾವಸ್ಥೆಗೆ ನಿಯಾಮಕ. ಪದ್ಯದಲ್ಲಿ ಮೊದಲೇನು ಹೇಳ್ತಿದ್ದಾರೆ ಅಂದ್ರೆ, ಚಿತ್ತಜೇಂದ್ರರು, ಚಿತ್ತ ಅಂದ್ರೆ ಮನಸ್ಸು, ಮನಸ್ಸಿನಿಂದ ಹುಟ್ಟಿದಂಥ ಮನ್ಮಥ ಮತ್ತು ಇಂದ್ರ, ಇವರಿಬ್ರು ಕೂಡ ಮನಸ್ಸಿನೊಳಗೆ ಇದ್ದಾರೆ. ಮನಸ್ಸಿಗೆ ಅಭಿಮಾನಿಗಳಿಬ್ರು ಕೂಡ. ಮುಂದೆ ಶಿವ ಅಹಂಕಾರದೊಳಗಿದ್ದಾನೆ. ಈ ಮನಸ್ಸಿನ 4-5 ಪ್ರಭೇದಗಳಿವೆಲ್ಲ. ಮನಸ್ಸು, ಅಹಂಕಾರ, ಚಿತ್ತ, ಚೇತನ, ಬುದ್ಧಿ ಅಂತ 5. ಆ ಮನಸ್ಸಿಗೆ ಅಭಿಮಾನಿ ದೇವತೆಗಳು ಇಂದ್ರ ಮತ್ತು ಕಾಮರು, ಇಬ್ರು ಕೂಡ 8ನೇ ಕಕ್ಷಾದಲ್ಲಿದ್ದಾರೆ. ಇಬ್ರು ಸಮಾನರು. ಮುಂದೆ ಶಿವ ಅಹಂಕಾರ ತತ್ವದಲ್ಲಿದ್ದಾನೆ. ಚಿತ್ತ ಮತ್ತು ಚೇತನಕ್ಕೆ ಗರುಡ ಮತ್ತು ಶೇಷರು ಅಭಿಮಾನಿ ದೇವತೆಗಳು. ಆಮೇಲೆ ಬುದ್ಧಿಗೆ ಅಭಿಮಾನಿ ದೇವತೆ ಇಲ್ಲಿ ಬರಲಿಲ್ಲ, ಅದು ವಾಯು ಅಭಿಮಾನಿ ದೇವತೆ ಅಂತ ತಿಳ್ಕೊಳ್ಬೇಕು. ಅದೇನು ಈ ಮನಸ್ಸು, ಅಹಂಕಾರ, ಚಿತ್ತ, ಚೇತನ, ಬುದ್ಧಿ ಅಂದ್ರೆ ಏನು? ಮನಸ್ಸು ಅಂತಂದ್ರೆ ಎದುರಿಗೆ ಏನಿದೆಯೋ ಅದನ್ನು ತಿಳಿಸೋದು. ಅದು ಸರಿಯೋ ತಪ್ಪೋ ಅದನ್ನ ತಿಳಿಸ್ಕೊಳ್ಳುವಂತ ಶಕ್ತಿ ಮನಸ್ಸಿಗಿಲ್ಲ. ಅದು ಈ ವಿಷಯ ಏನಿದೆ ಅಂತ ತಕ್ಷಣ ತಿಳಿಸಿ ಸುಮ್ಮನೆ ಆಗಿಬಿಡ್ತದೆ. ಅದು ಮನಸ್ಸು. ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತ ಈಗ ಅದನ್ನ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಹಾಗಾಗಿ ವಿಷಯ ಏನಿದೆ ಅಂತ ಅಷ್ಟನ್ನೇ ತಿಳಿಸೋದು ಹೊರತು ತೀರ್ಮಾನ ಮಾಡೋ ಶಕ್ತಿ ಮನಸ್ಸಿಗಿಲ್ಲ. ಅದು ಮನಸ್ಸು. ಮುಂದೆ ಅಹಂಕಾರ, ನಾನು ನಾನು ಅಂತನ್ನೋದು ಮನಸ್ಸಿನ ಇನ್ನೊಂದು ರೂಪ. ಅದಕ್ಕೆ ಅಭಿಮಾನಿ ದೇವತೆ ಶಿವ. ಚಿತ್ತ ಮತ್ತು ಚೇತನ ಅಂತ 2 ಇವೆ. ಚಿತ್ತ ಅಂತಂದ್ರೆ ನಮ್ಮ ಸ್ಮರಣೆ ಕಾರಣವಾದ್ದು, ಹಿಂದೆ ಆಗಿದ್ದನ್ನೆಲ್ಲ ಸಾಧಾರಣವಾದ ನೆನಪುಗಳು, ಸಣ್ಣ ಸಣ್ಣ ನೆನಪುಗಳು, ಅದನ್ನೆಲ್ಲ ನೆನಪು ಮಾಡ್ಕೊಳ್ಳಿಕ್ಕೆ ಕಾರಣವಾದದ್ದು ಚಿತ್ತ ಅನ್ಸ್ಕೋತದೆ. ಅದಕ್ಕೆ ಗರುಡ ಅಭಿಮಾನಿ. ಚೇತನ ಅಂತ ಮತ್ತೊಂದಿದೆ, ಅದಕ್ಕೆ ಶೇಷ ಅಭಿಮಾನಿ. ಆ ಚೇತನ ಅಂದ್ರೆ ಏನು? ಬಹಳ ಹಳೆ ನೆನಪುಗಳು, ಇದೇ ಜನ್ಮದಲ್ಲಿ ಆಗಿದ್ದ ಆ ನೆನಪುಗಳಿಗೆಲ್ಲ ಚಿತ್ತ ಸಾಕು, ಆ ನೆನಪನ್ನು ಕೆದಕಿ ಹೊರಗೆ ತೆಗೆಯಲಿಕ್ಕೆ. ಚೇತನ ಅಂದ್ರೆ ಬಾಲ್ಯದಲ್ಲಿ ಆಗಿದ್ದು, ಗರ್ಭಾವಸ್ಥೆಯಲ್ಲಿ ಆಗಿದ್ದು, ಅಥವಾ ಗತ ಜನ್ಮದಲ್ಲಿ ಆಗಿದ್ದು, ಅದು ಹಿಂದಿನ ಜನ್ಮದಲ್ಲಿ ಆಗಿದ್ದು, ಅಂತಹ ನೆನಪುಗಳನ್ನೆಲ್ಲ ಹೊರಗೆ ತೆಗೆದು ಅದನ್ನ ಈ ಜನ್ಮದಲ್ಲಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಅದಕ್ಕೆಲ್ಲ ಚೇತನ ಬೇಕು. ಅದಕ್ಕೆ ಗರುಡ ಶೇಷರು ಅಭಿಮಾನಿಗಳಾಗಿ ಬೇಕು. ಗರುಡ ಶೇಷರನ್ನು ಯಾಕೆ ಸ್ಮರಣೆ ಮಾಡಬೇಕು ಅಂತಂದ್ರೆ, ಅಲ್ಲೆಲ್ಲ ಬಂದಿತ್ತಲ್ಲ ನರಂ ಚೈವ ನರೋತ್ತಮಂ ಅಂತೆಲ್ಲ ಬಂದಿತ್ತು. ಶೇಷನನ್ನು ಕೂಡ ಸ್ಮರಣೆ ಮಾಡ್ಕೊಳ್ಬೇಕು. ಆ ಶೇಷ ಛಂದಸ್ಸಿಗೆ ಮತ್ತು ಗರುಡ ವೇದಕ್ಕೆ ಅಭಿಮಾನಿ ದೇವತೆ ಅಂತ ಹೀಗೆಲ್ಲ ಹಿಂದೆ ಬಂದಿತ್ತು. ಗರುಡ ಶೇಷರಿಬ್ಬರು ಕೂಡ, ಗರುಡ ಶೇಷ ಶಿವ ಇಬ್ಬರು ಕೂಡ ಎಲ್ಲ ಸಮಾನ ಕಕ್ಷಾದಲ್ಲಿರುವಂಥವ್ರು. ಚಿತ್ತಕ್ಕೆ ಚೇತನಕ್ಕೆ ನಾವು ಹಿಂದೆ ಓದಿದ್ದನ್ನೆಲ್ಲ ಮತ್ತಾವುದೋ ಹಿಂದೆ ಅನುಭವಿಸಿದ್ದನ್ನೆಲ್ಲ ನೆನಪು ಮಾಡ್ಕೊಳ್ಳಿಕ್ಕೆ ಗರುಡ ಶೇಷರ ಅನುಗ್ರಹ ಬೇಕು. ಶಿವನ ಅನುಗ್ರಹವೂ ಕೂಡ ಬೇಕು. ಮನಸ್ಸು ಕೊಡೋ ಶಂಭು ಅಂತ ಅದಕ್ಕೆ ಭಗವಂತನ ಆ ಶಿವನನ್ನು ಕೇಳ್ಕೊಳ್ಳೋದು. ಹೀಗೆ ಮನಸ್ಸು, ಅಹಂಕಾರ, ಚಿತ್ತ, ಚೇತನ ಆಯಿತು. ಮುಂದೆ ಬುದ್ಧಿ. ಬುದ್ಧಿ ಅಂತಂದ್ರೆ ಅದು ನಿರ್ಣಯ ಮಾಡೋದು, ಹೀಗೆ ಅಂತ ಸ್ಪಷ್ಟವಾಗಿ ನಿರ್ಧಾರ ಮಾಡುವಂಥದ್ದು ಏನಿದೆ ಅದು ಮನಸ್ಸಿನ ಆ ಅಂಶಕ್ಕೆ ಬುದ್ಧಿ ಅಂತ ಕರೀತಾರೆ. ಅದಕ್ಕೆ ವಾಯುವೇ ಅಭಿಮಾನಿ ಅಂತ ಹೇಳ್ತಾರೆ. ಅದು ಇಲ್ಲಿ ಬರಲಿಲ್ಲ, ಪ್ರಾಸಂಗಿಕವಾಗಿ ಎಲ್ಲವನ್ನು ಕೂಡ ಹೇಳಿದೆ ಅಷ್ಟೆ. ಹೀಗೆ ಮನಸ್ಸಿಗೆ ಇಂದ್ರ ಮತ್ತು ಕಾಮರು, ಅಹಂಕಾರಕ್ಕೆ ಶಿವ, ಚಿತ್ತಕ್ಕೆ ಗರುಡ, ಚೇತನಕ್ಕೆ ಶೇಷ ಅಭಿಮಾನಿ ದೇವತೆಗಳು. ಇವರಲ್ಲಿ
ನಿತ್ಯದಲ್ಲಿ 19 ಮುಖಗಳ ತೈಜಸ ರೂಪಿಯಾದಂತಹ ಭಗವಂತ ಇದ್ದಾನೆ. ಅವನು ಜೀವರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾನೆ? ಸ್ವಪ್ನಾವಸ್ಥೆಗೆ ಒಯ್ತಾನೆ. ತಾನು ಕೂಡ ಆ ಸ್ವಪ್ನಾವಸ್ಥೆಗೆ ಅವ್ರನ್ನ ಕರ್ಕೊಂಡು ಹೋಗಿ ಆ ಮೂಲಕ ಅವನು ಪ್ರವಿವಿಕ್ತ ಭುಕ್ ಅಂತ ಅನ್ಸ್ಕೊಂಡಿದ್ದಾನೆ. ಉಪನಿಷತ್ನಲ್ಲಿ, ಈ ಮಾಂಡೂಕ ಉಪನಿಷತ್ನಲ್ಲಿ ಹಿಂದೆ ಬಂದಿತ್ತು, ಸರ್ವಂ ಹೇತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಸೋಯಮಾತ್ಮ ಚತುಷ್ಪಾತ್. ಇವನಿಗೆ 4 ರೂಪಗಳಿವೆ. ಪಾದ ಅಂದ್ರೆ ಕಾಲು ಅಂತ ಅರ್ಥ ಅಲ್ಲ, ಪಾದ ಅಂದ್ರೆ ಸ್ವರೂಪ ಅಂತ ಅರ್ಥ ಹೇಳಿದ್ದೆ. ದೊಡ್ಡವರ ಸ್ವರೂಪವನ್ನೆಲ್ಲ ಪಾದ ಪಾದ ಅಂತ ಹೇಳಬೇಕು, ಅದಕ್ಕೆ ಗುರುಪಾದರು ಶ್ರೀಪಾದರು ಅಂತಾರೆ ಅಂತ ಹೇಳಿದ್ದೆ. ಸೋಯಮಾತ್ಮ ಚತುಷ್ಪಾತ್, ಓಂಕಾರದಿಂದ ವಾಚ್ಯನಾದಂತಹ ಈ ಪರಮಾತ್ಮ ಅವನು ಪೂರ್ಣನಾಗಿದ್ದಾನೆ. ಅವನಿಗೆ 4 ಅಂಶಗಳು. ಅದ್ಯಾವುದು? ಜಾಗರಿತ ಸ್ಥಾನೋ ಬಹಿಪ್ರಜ್ಞ, ಜಾಗೃತ ಅವಸ್ಥೆಗೆ ನಿಯಾಮಕರಾದಂತಹ ಭಗವಂತ ಇದ್ದಾನಲ್ಲ ಅವನೇ ಬಹಿಪ್ರಜ್ಞ. ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲ ಬುಕ್ ವೈಶ್ವಾನರ ಪ್ರಥಮ ಪಾದ, 19 ಮುಖವುಳ್ಳಂಥ 7 ಅಂಗಗಳುಳ್ಳಂಥ ವೈಶ್ವಾನರ, ವಿಶ್ವರೂಪ, ವೈಶ್ವಾನರ, ವಿಶ್ವಂಭರ ಎಲ್ಲ ಅವನೇ. ಅವನು ಮೊದಲನೇ ಪಾದ, ಆ ಭಗವಂತನ ಮೊದಲನೇ ಸ್ವರೂಪ. ಸ್ಥೂಲ ಬುಕ್, ಹೊರಗಿನ ವಿಷಯಗಳನ್ನು ಅನುಭವಿಸ್ತಾನೆ ಅಂತ ಈ ಮೊದಲನೇ ಪದ್ಯದಲ್ಲಿ ಹೇಳಿದೆ ಇವತ್ತು. ಮುಂದೆ ಸ್ವಪ್ನಸ್ಥಾನ ಅಂತಃಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಪ್ರವಿವ್ಯಕ್ತ ಭುಕ್ ತೈಜಸಃ ದ್ವಿತೀಯ ಪಾದ. ಸ್ವಪ್ನಕ್ಕೆ ನಿಯಾಮಕನಾದವನು ಅಂತಃಪ್ರಜ್ಞ, ಮೊದಲಿನವನು ಬಹಿಪ್ರಜ್ಞ, ಈತ ಅಂತಃಪ್ರಜ್ಞ, ಒಳಗಿನ ವಿಷಯಗಳು, ಕನಸಿನ ವಿಷಯಗಳನ್ನು ತೋರಿಸ್ತಾನೆ. ಇವನಿಗೂ ಸಪ್ತಾಂಗಗಳು, ಏಕೋನವಿಂಶತಿ ಮುಖ ಇದ್ದವನು ಇವನು ಕೂಡ. ಪ್ರವಿವಿಕ್ತ, ವಿವಿಕ್ತ ಅಂದ್ರೆ ಒಳಗಿರುವಂಥದ್ದು, ರಹಸ್ಯವಾದ ಸಂಗತಿಗಳು ಅಂತ ಅರ್ಥ. ಅಂದ್ರೆ ಸ್ವಪ್ನದ ವಿಷಯಗಳು. ಹೊರಗಿನ ವಸ್ತುಗಳು ಎಷ್ಟು ಸುಲಭನೋ ಕನಸಿನ ವಿಷಯಗಳು ಅಷ್ಟು ಸುಲಭ ಅಲ್ಲ, ಅದಕ್ಕಾಗಿ ಅವುಗಳನ್ನು ಪ್ರವಿವಿಕ್ತ ಅಂತ ಹೇಳಿದರು. ಅವನೇ ತೈಜಸನ ದ್ವಿತೀಯ ಪಾದ, 2ನೇ ಪಾದ ಅವನು. ಚಿತ್ತಜ ಇಂದ್ರರು ಮನದೊಳಿಪ್ಪರು. ಕೃತ್ಯವಾಸನು, ಕೃತ್ಯವಾಸ ಅಂದ್ರೆ ರುದ್ರ, ಅವನು ಅಹಂಕೃತಿಯೊಳಗೆ, ಅಹಂಕಾರದೊಳಗಿದ್ದಾನೆ. ಚಿತ್ತ ಚೇತನಕ್ಕೆ ಅಭಿಮಾನಿಗಳು ವಿಹಗೇಂದ್ರ, ವಿಹಗ ಅಂದ್ರೆ ಆಕಾಶದಲ್ಲಿ ಸಂಚಾರ ಮಾಡುವಂತಹ ಪಕ್ಷಿಗಳು, ಅವುಗಳ ಇಂದ್ರ ಅಂದ್ರೆ ಗರುಡ. ಫಣಿಪ, ಫಣಿ ಅಂದ್ರೆ ಹಾವು, ಅವುಗಳ ಅಧಿಪತಿ ಅಂತಂದ್ರೆ ಶೇಷ. ಅವನು ಶೇಷರಳು ನಿತ್ಯದಲ್ಲಿ ನೆಲೆಗೊಂಡು 19 ಮುಖನಾದಂತಹ ತೈಜಸ ಸ್ವಪ್ನಾವಸ್ಥೆಯ ಐದಿಸಿ, ಜೀವರಿಗೆ ಸ್ವಪ್ನಾವಸ್ಥೆಯನ್ನು ಕೊಟ್ಟು ಜೀವರನ್ನ ಸ್ವಪ್ನಾವಸ್ಥೆಯರೈದಿಸಿ ಜೀವರಿಗೆ ಸ್ವಪ್ನಾವಸ್ಥೆಯನ್ನು ಕೊಟ್ಟು ತಾನೇನು ಹೆಸರು ಪಡ್ಕೊಂಡಿದ್ದಾನೆ? ಪ್ರವಿವಿಕ್ತ ಭುಕ್ ಅಂತ ಅನ್ಸ್ಕೊಂಡಿದ್ದಾನೆ. ಜಾಗೃತ್ ದರ್ಶನ ಸಂಸ್ಕಾರ ರೂಪತ್ವಾತ್ ಸ್ವಪ್ನಗಂ ತು ಯತ್ ಪ್ರವಿವಿಕ್ತಂ ತು ತಜ್ಞಾನ ಕಾರಣೋಂತರ್ಜ್ಞ ಉಚ್ಯತೆ ಇತಿ ವಾರಾಹೆ. ಇದು ಮಾಂಡೂಕ ಭಾಷೆಯಲ್ಲಿ ಹೀಗೆ ಹೇಳಿದೆ. ಈ ಸ್ವಪ್ನದಲ್ಲಿರುವಂತಹ ಸಂಗತಿಗಳು ಅವು ಸುಳ್ಳು ಅಂತ ನಾವು ಕೆಲವೊಂದ್ಸರಿ ತಿಳ್ಕೊಂಡಿರ್ತೇವೆ. ಸ್ವಪ್ನದಲ್ಲಿರುವಂತಹ ಸಂಗತಿಗಳು ಸುಳ್ಳಲ್ಲ ಅಂತವು, ಅದು ಸತ್ಯನೇ. ಅದು ಯಾವ ಥರ ಸತ್ಯ ಅಂತಂದ್ರೆ, ಈ ಎಚ್ಚರಾವಸ್ಥೆಯಲ್ಲಿ ವಸ್ತುಗಳನ್ನು ನೋಡಿರ್ತೀವಿ, ಯಾರ್ಯಾರನ್ನೋ ನೋಡಿರ್ತೀವಿ, ಏನೇನೋ ವಸ್ತುಗಳನ್ನು ನೋಡಿರ್ತೀವಿ, ವ್ಯಕ್ತಿಗಳನ್ನು ನೋಡಿರ್ತೀವಿ, ಸ್ಥಳಗಳನ್ನು ನೋಡಿರ್ತೀವಿ. ಅದ್ರ ಮೂಲಕ ಒಂದೇನೋ ಸಂಸ್ಕಾರ ನಮ್ಮ ತಲೆಯಲ್ಲಿ ಕೂತಿರ್ತದೆ. ಆ ಸಂಸ್ಕಾರ ಯಾವುದೋ ಒಂದು ನಿರ್ದಿಷ್ಟ ಸಂದರ್ಭ ಬಂದಾಗ ಮೇಲೆ ಹೇಳ್ತದೆ, ಎದ್ದು ಅದರ ಮೂಲಕ ಸ್ವಪ್ನ ಬರ್ತದೆ. ಸ್ವಪ್ನ ಅಂದ್ರೆ ಬೇರೇನಲ್ಲ, ಒಂದು ಪರದೆಯ ಮೇಲೆ ಒಂದು ಚಿತ್ರ ಮಾಡಿದಂತೆ. ಚಿತ್ರ ಏನು ಸುಳ್ಳಲ್ಲ, ಈಗ ನಿಮ್ಮದೋ ಅವ್ರದೋ ಇವ್ರದೋ ಯಾವುದೋ ಒಂದು ಚಿತ್ರವನ್ನ ಒಂದು ಪರದೆಯ ಮೇಲೆ, ಒಂದು ಹಲಗೆ ಮೇಲೆ ಬರೆದ್ರೆ ಆ ಚಿತ್ರ ಸುಳ್ಳಲ್ಲ, ಚಿತ್ರ ಸತ್ಯನೇ. ಆದರೆ ಆ ಚಿತ್ರವೇ ನೀವು ಅಂತ ತಿಳ್ಕೊಂಡ್ಬಿಟ್ರೆ ತಪ್ಪಷ್ಟೇ. ಯಾಕಂದ್ರೆ ನೀವು ಚೇತನರು, ಚಿತ್ರ ಅಚೇತನ, ನೀವು ಚೇತನರು, ಚಿತ್ರ ಅಚೇತನ. ಹಾಗಾಗಿ ನಿಮ್ಮ ಹೋಲಿಕೆ ಆ ಚಿತ್ರಕ್ಕಿದೆ ಅಷ್ಟೇ, ಆ ಹಲಗೆ ಮೇಲೆ ಪರದೆ ಮೇಲೆ ಬರೆದಂತಹ ಚಿತ್ರಕ್ಕೆ. ಹಾಗೆ ಸ್ವಪ್ನದಲ್ಲಿ ನಿಮ್ಮನ್ನು ಕಂಡ್ರೆ ನಿಮ್ಮನ್ನೆಲ್ಲ ಕಂಡಿದ್ದು, ನಿಮ್ಮನ್ನು ಹೋಲುವಂತ ಒಂದು ಭಾವಚಿತ್ರ ಕಂಡಂತೆ. ಅದು ಮನಸ್ಸು ಒಂದೊಂದು ಪರದೆ, ಆ ಪರದೆ ಮೇಲೆ ಅದನ್ನೆಲ್ಲ ಕಾಣ್ತೀವಿ. ನಿನ್ನೆ ದಿವಸ ಹೇಳಿದ್ದೆ ನಾನು, ಇಲ್ಲಿ ಮೂಲಾಧಾರದಲ್ಲಿ ಕುಂಡಲಿನಿ ಅಂತಿದೆ, ಮುಂದೆ ನಾಭಿಯಲ್ಲಿ ಮಣಿಪೂರ ಅಂತಿದೆ, ಹೃದಯದಲ್ಲಿ ಅನಾಹತ ಚಕ್ರ ಅಂತಿದೆ, ಕಿರುನಾಲಿಗೆಯಲ್ಲಿ ವಿಶುದ್ಧಿ ಚಕ್ರ ಅಂತ ಒಂದಿದೆ. ಪದ್ಮಕೋಶ ಪ್ರತ್ಯೇಕಾಶಂ ಹೃದಯಂ ಚ ಪ್ರಧೋಮುಖಂ ಹೃದಯಂ ಚದ್ವಿಜಾನೀಯಾತ್. ಅಲ್ಲಿ ಆ ವಿಶುದ್ಧಿ ಚಕ್ರ ಅಂತ ಏನಿದೆ, ಅತ್ಯಂತ ಸೂಕ್ಷ್ಮವಂತ ಥೈಮಸ್ ಗ್ಲ್ಯಾಂಡ್ ಅಂತ ಏನಿದೆಯಲ್ಲ,
ಅತ್ಯಂತ ಸೂಕ್ಷ್ಮವಾದ ಒಂದು ರಂಧ್ರ ಅಲ್ಲಿದೆ. ಆ ರಂಧ್ರದಲ್ಲಿ ಇವೆಲ್ಲ ಸ್ವಪ್ನ ಎಲ್ಲ ಕಾಣಿಸ್ತಾವಂತೆ ಮನುಷ್ಯನಿಗೆ. ಇಲ್ಲಿ ಸ್ವಪ್ನ, ಇಲ್ಲಿ ನಿದ್ರೆ, ಇಲ್ಲಿ ಎಚ್ಚರ. ಹೃದಯದಲ್ಲಿ ನಿದ್ರೆ, ಕಂಠದಲ್ಲಿ ಸ್ವಪ್ನ, ಮತ್ತೆ ಕಣ್ಣಿಗೆ ಬಂದ್ರೆ ಅಲ್ಲಿ ಎಚ್ಚರ. ಹೀಗೆ ತಿಳ್ಕೊಳ್ಬೇಕು. ನಿನ್ನೆ ದಿವಸ ಅದನ್ನು ಹೇಳಿದ್ದೆ. ಅನಾಹತ ಚಕ್ರ, ವಿಶುದ್ಧಿ ಚಕ್ರ ಅಂತಿದೆ ಕಿರುನಾಲಿಗೆಯಲ್ಲಿ, ಈ ಭಾಗದಲ್ಲಿ, ಕಂಠದ ಭಾಗದಲ್ಲಿ. ಅಲ್ಲಿ ಈ ಸ್ವಪ್ನ ಇತ್ಯಾದಿಗಳನ್ನು ಮನುಷ್ಯ ಕಾಣ್ತಾನೆ. ಹೀಗೆ ಸಂಸ್ಕಾರದಿಂದ ಉಂಟಾಗುವಂತಹ ಈ ಸ್ವಪ್ನದಲ್ಲಿ ಕಂಡಂತಹ ವಸ್ತುಗಳು ಸಂಸ್ಕಾರದಿಂದ ಹುಟ್ಟಿದ್ದಾದ್ರಿಂದ ಅವು ಸತ್ಯವೇ. ಆದರೆ ಜಾಗೃತ ಅವಸ್ಥೆಯಲ್ಲಿ ಕಂಡಂತೆ ಅದಲ್ಲ. ಸ್ವಪ್ನದಲ್ಲಿ ಕಂಡಂತಹ ಸಂಗತಿಗಳು ಸಂಸ್ಕಾರದಿಂದ ಹುಟ್ಟಿದ್ರಿಂದ ಮಾತ್ರ ಸತ್ಯ. ಅವನ್ನ ಜಾಗೃತ ಅವಸ್ಥೆಯಲ್ಲಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಸ್ವಪ್ನ ಕಂಡಾಗ ಅವು ಜಾಗೃತ ಅವಸ್ಥೆನೂ ಸ್ವಪ್ನಾವಸ್ಥೆನೂ ಅಂತ ನಮಗೆ ಎಚ್ಚರ ಇರೋದಿಲ್ಲ. ಅದರಿಂದಾಗಿ ಇದು ನಿಜ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಎಚ್ಚೆತ್ತುಕೊಂಡ ಮೇಲೆ ಇದು ಕೇವಲ ಸ್ವಪ್ನದಲ್ಲಿ ಕಂಡದ್ದು, ಹೊರಗೆ ಇದಿಲ್ಲ, ಒಳಗೆ ಮಾತ್ರ ಇದ್ದದ್ದು ಅಂತ ತಿಳ್ಕೊಳ್ತೇವೆ. ಇಂತಹ ಪದಾರ್ಥಗಳ ಜ್ಞಾನವನ್ನು ಜೀವನಿಗೆ ಕೊಡುವನಾದ್ರಿಂದ ಈ ತೈಜಸನ್ನ ಅಂತಃಪ್ರಜ್ಞಾ ಅಂತ ಕರೀತಾರೆ. ನೋಡಿ, ಬಹಿಪ್ರಜ್ಞಾ ಅಂತಃಪ್ರಜ್ಞಾ ಅಂತ. ಅಂತಸ್ಸಂದ್ರೆ ಒಳಗಿನ ವಸ್ತುಗಳ ಜ್ಞಾನವನ್ನು ಕೊಡುವಂಥವನು. ಜ್ಞಾನಮಯ ತೈಜಸನು ಹೃದಯಸ್ಥಾನ ವೈದಿಸಿ ಪ್ರಾಜ್ಞನೆಂಬ ವಿಧಾನದಿಂ ಕರೆಸುತ್ತ ಚಿತ್ಸುಕ ವ್ಯಕ್ತಿಯನ್ನೇ ಕೊಡುತ್ತ ಆನತೇಷ್ಟಪ್ರದನು ಅನುಸಂಧಾನವೀಯದೆ ಸುಪ್ತಿ ಐದಿಸಿ ತಾನೇ ಪುನರಪಿ ಸ್ವಪ್ನ ಜಾಗೃತಿ ಈವ ಚೇತನಕ್ಕೆ. ವಿಶ್ವ ತೈಜಸ ಅಂತ ಬಂತು. ಇನ್ನು ಪ್ರಾಜ್ಞಾ ಅಂತ ಹೇಳಬೇಕು ಮುಂದಿನ ರೂಪ. ಆ ಜ್ಞಾನಮಯನ ಅಂತ ತೈಜಸ ಇದ್ದಾನಲ್ಲ, ಹಿಂದಿನ ಈ ಸ್ವಪ್ನಕ್ಕೆ ಜ್ಞಾಪಕನ ಅಂತ ತೈಜಸ ಇದ್ದಾನಲ್ಲ, ಅವನೇ ಹೃದಯ ಸ್ಥಾನ ವೈದಿಸಿ ಜೀವನನ್ನು ಹೃದಯಕ್ಕೆ ಕೆಳ್ಕೊಂಡು ಬರ್ತಾನೆ. ಎಳ್ಕೊಂಡು ಬಂದು ತಾನೇನು ಕರ್ಸ್ಕೊತಾನೆ, ಪ್ರಾಜ್ಞೆ ಅಂತ ಕರ್ಸ್ಕೊತಾನೆ. ಈಗ ಮೊದಲು ವಿಶ್ವ ಅಂತ ಕರ್ಸ್ಕೊಂಡಿದ್ದ ಕಣ್ಣಲ್ಲಿದ್ದಾಗ. ಅದು ಇವತ್ತಿನ ಈ 11ನೇ ಪದ್ಯದಲ್ಲಿ ಅದೇ ಬಂದಿತ್ತು. ಜ್ಯೋತಿಯೊಳಗೆ ಕಪಿಲ ಅನ್ನುವ ಪರಮಾತ್ಮ ಇದ್ದಾನೆ, ಅವನೇ ವಿಶ್ವ ಅಂತ ಕರ್ಸ್ಕೊತಾನೆ. ಕಣ್ಣಲ್ಲಿದ್ದಾಗ ಎಚ್ಚರಾವಸ್ಥೆ, ಆಮೇಲೆ ಕಂಠಕ್ಕೆ ಬಂದಾಗ ಸ್ವಪ್ನ, ಮುಂದೆ ಹೃದಯಕ್ಕೆ ಬಂದಾಗ ನಿದ್ದೆ. ಹೃದಯ ಸ್ಥಾನ ವೈದಿಸಿ ಪ್ರಾಜ್ಞನೆಂಬ ಅಭಿಧಾನದಿಂ ಕರೆಸುತ್ತಾ, ಪ್ರಾಜ್ಞ ಅಂತ ಕರೆಸ್ಕೊತಾನೆ. ಕರೆಸಿ ಚಿತ್ಸುಕ ವ್ಯಕ್ತಿಯನ್ನೇ ಕೊಡುತ್ತಾ ಜೀವನಿಗೆ ಒಂದು ಅದ್ಭುತವಾದ ಸುಖ ಕೊಡ್ತಾನಂತೆ. ಇದು ಎಂಥ ಅದ್ಭುತವಾದ ಸುಖ ಅಂದ್ರೆ ಚಿತ್ಸುಖ ಅಂತ ಕರೀತಾರೆ ಇದನ್ನು. ಆನತೇಷ್ಟಪ್ರದ, ತನಗೆ ಯಾರು ನಮಸ್ಕಾರ ಮಾಡ್ತಾರೆ, ಆನತರು ಅಂದ್ರೆ ನಮಸ್ಕಾರ ಮಾಡಿದವರು, ಅವರಿಗೆ ಬೇಕಾದಂತ ಎಲ್ಲ ಅಭೀಷ್ಟಗಳನ್ನು ಈತ ಈಡೇರಿಸ್ತಾನೆ. ಅನುಸಂಧಾನ ವೀಯದೆ, ಕೊಟ್ಟವನು ಯಾರು, ಇಷ್ಟೆಲ್ಲ ಸುಖ ಕೊಟ್ಟವನು ಯಾರು, ನಿದ್ರೆ ಬರೆಸಿದವನು ಯಾರು ಅಂತ ನಮಗೇನು ಗೊತ್ತೇ ಆಗೋದಿಲ್ಲ. ಇಲ್ಲ ನಮ್ಮ ಸಾಮರ್ಥ್ಯದಿಂದ ಬಂದಿದ್ದು ಅಂತ ನಾವು ಅಹಂಕಾರ ಪಡ್ತಿರ್ತೇವೆ. ಅನುಸಂಧಾನ ವೀಯದೆ ಸುಪ್ತಿ ಐದಿಸಿ, ನಿದ್ರೆ ಬರ್ತಿರ್ತದೆ. ತಾನೇ ಪುನರಪಿ ಸ್ವಪ್ನ ಜಾಗೃತಿ ಈವ ಚೇತನಕ್ಕೆ, ಮತ್ತೆ ಸ್ವಪ್ನ ಕೊಡ್ತಾನೆ, ಮತ್ತೆ ಜಾಗೃತಿ ಕೊಡ್ತಾನೆ. ಮೊದಲು ಎಚ್ಚರದಲ್ಲಿದ್ದ, ಸ್ವಪ್ನ ಕೊಟ್ಟ, ಮತ್ತೆ ನಿದ್ದೆಗೆ ಬಂದ, ನಿದ್ದೆಯಿಂದ ಮತ್ತೆ ಮೇಲೆ ಹೋಗ್ಬೇಕಲ್ಲ, ಮತ್ತೆ ಸ್ವಪ್ನ ಕೊಟ್ಟ, ಮತ್ತೆ ಎಚ್ಚರಕ್ಕೆ ಬರ್ತಾನೆ. ಈವ ಚೇತನಕ್ಕೆ. ಈ ಚಿತ್ಸುಕ ವ್ಯಕ್ತಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳಬೇಕು. ಈ ಸುಖ ಏನಿದೆಯಲ್ಲ, ಹೊರಗಿನ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದವನ್ನೆಲ್ಲ ಅನುಭವಿಸ್ತೇವೆ. ಇದೆಲ್ಲ ಹೊರಗಿನ ಸುಖ, ಇದೆ ಬಾಹ್ಯ ಸುಖ ಅಂತ ಅನ್ಸ್ಕೋತದೆ. ರೂಪವನ್ನು ನೋಡದೇ ಇದ್ರೆ ನಮ್ಗೇನು ಸುಖ ಆಗೋದಿಲ್ಲ. ಹಾಗೆ ಸುಮ್ಮನೆ ಬಿದ್ದಿದ್ರೆ ಏನು ಹೊಸದೇನು ಕಾಣ್ತಿಲ್ಲ, ಇವತ್ತೇನು ಮಜಾ ಇಲ್ಲ ಅಂತ ಅಂತೀವಿ. ಹೊಸದು ಏನಾದರೂ ನಮ್ಮ ಕಣ್ಣಿಗೆ ಸಿಗ್ಬೇಕು, ನಮಗೆ ಕಣ್ಣಿಗೆ ಏನಾದ್ರು ಕಾಣಬೇಕು, ನಾಲ್ಗಿಗೆ ಏನಾದ್ರು ಸಿಗಬೇಕು, ಕಿವಿಗೆ ಏನಾದ್ರು ಬೀಳ್ತಿರ್ಬೇಕು. ಅಷ್ಟೆಲ್ಲ ಬಿದ್ದಾಗಲೇ ಸುಖ. ಈ ವಿಷಯ ಸುಖ ಇದೇನಿದೆಯಲ್ಲ, ಈ ವಿಷಯ ಸುಖದ ಇತಿಮಿತಿನೇ ಹೀಗೆ. ಹೊಸ ರೂಪ ಕಂಡಾಗಲೇ ಅದಕ್ಕೆ ಸುಖ, ಹೊಸ ರುಚಿ ಕಂಡಾಗಲೇ ಅದಕ್ಕೆ ಸುಖ. ಒಂದೇ ಥರದ ಸಿಹಿಯನ್ನೇ ಒಂದು 10 ದಿವಸ ಹಾಕಿಬಿಟ್ರೆ ಬೇಜಾರನಿಸ್ಬಿಡ್ತದೆ. ಅರ್ಥಶಾಸ್ತ್ರದಲ್ಲಿ ತುಷ್ಟೀಕರಣ ಗುಣ ಅಂತ ಕರೀತಾರೆ ಅದನ್ನು. ತುಷ್ಟೀಕರಣ ಗುಣ ಅಂತ ಅದನ್ನು, ವಸ್ತುಗಳ ಬೆಲೆಯನ್ನ ತುಷ್ಟೀಕರಣ ಗುಣದ ಮೇಲೆ ಅಳಿತಾರಂತೆ. ಹಾಗಾಗಿ ಹೊಸದು ಕಣ್ಣಿಗೆ ಬೀಳದೇ ಇದ್ರೆ, ನಾಲ್ಗೆಗೆ ಬೀಳದೇ ಇದ್ರೆ, ಕಿವಿಗೆ ಬೀಳದೇ ಇದ್ರೆ ನಮ್ಗೆ ಸುಖನೇ ಅಂತ ಅನ್ಸೋದಿಲ್ಲ. ಈ ಪ್ರಾಪಂಚಿಕ ಸುಖದ ಇತಿಮಿತಿನೇ ಅದು. ನಿತ್ಯ ಹೊಸದು ಬೇಕು, ಅದು ಕೊಡೋರು ಯಾರು? ನಿತ್ಯ ಹೊಸ ಸಿಗೋದಲ್ಲಿಂದ ಒಂದೊಳ್ಳೆ ಸಿಕ್ಕರು ಒಂದು ಅನುಭವಿಸಕ್ಕೆ ನಮಗೇನು ಶಕ್ತಿ ಇದೆ? ಇದು ಪ್ರಾಪಂಚಿಕ ಸುಖ. ಅದು ಚಿತ್ ಸುಖ ಅಂತ ಒಂದಿದೆ. ಅದೇನಂತಂದ್ರೆ ಒಳಗಿನ ಸುಖ. ಆ ಸುಖ ಅನುಭವಿಸಲಿಕ್ಕೆ ಯಾವ ಸಾಧನ ಬೇಕಾಗಿಲ್ಲ. ಯಾವ ಸುಖ ಅದು? ಎಲ್ಲಿದೆ ಸುಖ ಅಂತಂದ್ರೆ ಜೀವನೇ. ಈ ಜೀವ ಇದ್ದಾನಲ್ಲ, ಒಳಗಿನ ಜೀವ, ಅವನೇ ಜ್ಞಾನ, ಆನಂದ, ಸುಖ, ಸತ್ಯಚಿತ್ತ ಆನಂದ. ಅವನೇ ಪರಮಾತ್ಮನಂತ ಸತ್ಯನೂ ಆಗಿದ್ದಾನೆ, ಜ್ಞಾನ ಸ್ವರೂಪನೂ ಹೌದು, ಸುಖ ಸ್ವರೂಪನೂ ಹೌದು. ಮೋಕ್ಷಕ್ಕೆ ಹೋಗೋದು ಅಂದ್ರೆ ಏನು? ಎಲ್ಲಿಂದ ಬರ್ತದೆ ಸುಖ? ಮೋಕ್ಷಕ್ಕೆ ಹೋಗೋದಂದ್ರೆ ಒಳಗಿನ ಸುಖನೇ ಅನುಭವಿಸೋದು ಅಷ್ಟೇ. ಈ ಒಳಗಿನ ಸುಖಕ್ಕೆ ಒಂದು ಆವರಕ ಇದೆ. ಈ ಲಿಂಗ ದೇಹ, ಮೇಲಿನ ಅನಿರುದ್ಧ ದೇಹ, ಸ್ಥೂಲ ದೇಹ, ಇವೆಲ್ಲ ಹೋಗ್ಬಿಟ್ರೆ ಆ ಒಳಗಿನ ಸುಖ ತಾನಾಗೆ ವ್ಯಕ್ತ ಆಗ್ತದೆ. ಅದೇ ಮೋಕ್ಷ ಅಷ್ಟೇ.
ಜೀವರಿಗೆ ಮೋಕ್ಷ ಸುಖದ ಒಂದು ಸ್ಯಾಂಪಲ್ ತೋರಿಸ್ತಾನಂತೆ ಪರಮಾತ್ಮ. ಅದೇ ಚಿತ್ ಸುಖದ ವ್ಯಕ್ತಿಯೇ ನೀವ. ಇದು ನೋಡ್ರಿ, ಜೀವಮಾನದಲ್ಲಿ ನಾವೆಲ್ಲರೂ ಕೂಡ ಬೇರೆ 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 ತರ ಸುಖ ಅನುಭವಿಸಿರ್ತೀವಿ. ಒಂದಲ್ಲ ಒಂದ್ ದಿವಸ ಎಲ್ಲ ಸುಖದ ಮೇಲೆ ವಾಕರಿಕೆ ಬಂದು ಹೋಗ್ತೀವಿ, ಏನ್ ಬೇಡಪ್ಪ ಇನ್ನ ಅಂತ ಅನಿಸ್ತದೆ. ಆದ್ರೆ ನಿದ್ದೆ ಮಾತ್ರ ಎಂದು ಬೇಡ ಅನ್ಸೋದಿಲ್ಲ. ನಿದ್ರೆ ಒಂದ್ ವೇಳೆ ಬರದೇ ಇದ್ರೆ, ನಿದ್ರೆ ಬರ್ತಿಲ್ಲ, ಸ್ವಲ್ಪ ಏನಾದ್ರು ನಮಗೆ ಚಿಕಿತ್ಸೆ ಕೊಡ್ರಿ ಅಂತ ಹೋಗಿ ಡಾಕ್ಟರ್ ಹತ್ರ ಹೋಗ್ತೀವಿ. ಉಳಿದದ್ದೆಲ್ಲ ಬೇಡ ಅನ್ಸಿದ್ರೆ ಸಾಕು, ಇನ್ನೇನು ಎಲ್ಲ ವಯಸ್ಸಾಗಿದೆ, ಇನ್ನೇನು ಬೇಡ ಅಂತ ಅನಿಸ್ತದೆ, ಬಿಟ್ಟು ಹೋಗೋಣ ಅಂತ ಅನಿಸ್ತದೆ. ನಾಲ್ಗೆ ರುಚಿ ಮತ್ತೇನೋ ಹೊಸದನ್ನು ನೋಡ್ಬೇಕು, ಕೇಳಬೇಕು, ಬೇಡ ಅಂತ, ಹೊಸ ಬಟ್ಟೆ ಹಾಕೊಳ್ಬೇಕು, ಎಲ್ಲ ಬೇಡ ಅನಿಸ್ತದೆ. ಅದು ನಿದ್ದೆ ಮಾತ್ರ ಕೊನೆ ತನಕ ಬೇಕೇ. ಯಾಕಂದ್ರೆ ಚಿತ್ ಸುಖ. ನಿದ್ದೆ ಮಾಡಿದಾಗ ಮನುಷ್ಯ ಫ್ರೆಶ್ ಆಗ್ತಾನೆ, ಮತ್ತೆ ನಾಳಿನ ಕೆಟ್ಟ ಕೆಲಸಗಳಿಗೆ ಒಳ್ಳೆ ಕೆಲಸಗಳಿಗೆ ಗಣಿ ಆಗ್ತಾನೆ. ಸ್ವಭಾವ ಕೆಟ್ಟದಾಗಿದ್ರೆ ಕೆಟ್ಟ ಕೆಲಸ ಮಾಡ್ತಾನೆ, ಸ್ವಭಾವ ಒಳ್ಳೇದಾಗಿದ್ರೆ ಒಳ್ಳೆ ಕೆಲಸ ಗಣಿ ಆಗ್ತಾನೆ. ಹಾಗೆ ಹೇಳ್ತಾರೆ ಜ್ಞಾನಿಗಳದನ್ನು, ಹಾಗೆ ವ್ಯಾಖ್ಯಾನ ಮಾಡ್ತಾರೆ. ಈಗ ಜೀವರಲ್ಲಿ ಪರಮಾತ್ಮನ ಭಕ್ತರು ಅಂತ ಕೆಲವರಿದ್ದಾರೆ, ಪರಮಾತ್ಮನ ದ್ವೇಷಿಗಳು ಅಂತ ಕೆಲವರಿದ್ದಾರೆ, ಪರಮಾತ್ಮನಿಗೆ ವಿಮುಖರಾಗಿ ಬದುಕ್ತಿರ್ತಾರೆ, ಅವರೆಲ್ಲ ದುಷ್ಟರಾಗಿರ್ತಾರೆ. ಈಗ ಸುಖ ಅಂತಂದ್ರೆ ಸಜ್ಜನರಲ್ಲಿ ಪರಮಾತ್ಮನ ಭಕ್ತರಾದವರಲ್ಲಿ ಏನು ಸುಖ ಇರ್ತದಲ್ಲ, ಅದನ್ನು ವ್ಯಕ್ತ ಮಾಡ್ತಾನೆ ಪರಮಾತ್ಮ ಅಂತ ಬಂತು. ಹಾಗಾದ್ರೆ ದುರ್ಜನರಿಗೆ ಏನ್ ಮಾಡ್ತಾನೆ? ಅವ್ರಿಗೆ ಒಳಗೆ ಸುಖ ಇಲ್ಲಲ್ಲ, ಅವ್ರಿಗೇನು ಹೊರಗಿಂದ ಸುಖನೇ ನಿತ್ಯ ಅನುಭವಿಸ್ತಿರ್ತಾರೆ. ಆ ಹೊರಗಿನ ಸುಖವೇ ಶಾಶ್ವತ, ಇದಕ್ಕಾಗಿ ನಾವು ಪ್ರಯತ್ನ ಪಡಬೇಕು, ಅದಕ್ಕಾಗಿ ಹೋರಾಟ ಮಾಡಬೇಕು ಅಂತ ಹಾಗೆ ಬದುಕ್ತಿರ್ತಾರೆ. ಹಾಗಾಗಿ ಒಳಗಿನ ಸುಖ ಅವ್ರಿಗೆ ಇಲ್ಲಲ್ಲ, ಇಲ್ಲದೇ ಇದ್ದದನ್ನ ಅವ್ರಿಗೆ ಎಲ್ಲಿಂದ ಕೊಡ್ತಾನೆ ಪರಮಾತ್ಮ? ಸಜ್ಜನರಿಗಾದ್ರೆ ಒಳಗಿಂದ ಇದ್ದದನ್ನ ವ್ಯಕ್ತ ಮಾಡ್ತಾನೆ. ದುರ್ಜನರಿಗೆ ಎಲ್ಲಿಂದ ಕೊಡ್ತಾನೆ ಅಂತಂದ್ರೆ, ದುರ್ಜನರಿಗೂ ಕೂಡ ಒಳಗೆ ಇಲ್ಲದೇ ಇದ್ರೂ ಸುಮ್ಮನೆ ಒಂದು ಸ್ವಲ್ಪ ಸ್ಯಾಂಪಲ್ ತೋರಿಸ್ತಾನೆ. ಅದ್ಯಾಕೆ ಸ್ಯಾಂಪಲ್ ತೋರಿಸ್ತಾನೆ ಹಾಗೆ ಅಂತಂದ್ರೆ, ಜ್ಞಾನಿಗಳು ಅದನ್ನ ಹಾಗೆ ವ್ಯಾಖ್ಯಾನ ಮಾಡ್ತಾರೆ. ಹಾಗೆ ಕೇಳಿದೆ ನಾನು. ಅದೇನಂದ್ರೆ, ಈಗ ದುರ್ಜನರಿಗೆ ಒಂದು ವೇಳೆ ನಿದ್ದೆ ಬರಲಿಲ್ಲ ಅಂತ ತಿಳ್ಕೊಳ್ರಿ, ಸಜ್ಜನರಿಗೆ ನಿದ್ದೆ ಬರ್ದಿದ್ರೆ ಏನಾಗ್ತದೆ? ದುರ್ಜನರಿಗೆ ಬರ್ದಿದ್ರು ಅದೇ ಸಮಸ್ಯೆ. ನಿದ್ರೆ ಬರ್ದಿದ್ರೆ ಮಾರನೇ ದಿವಸ ಸಜ್ಜನರ ಮನಸ್ಸು, ದುರ್ಜನರ ಮನಸ್ಸು, ಇಬ್ಬರು ಮನಸ್ಸು ಅಪ್ಸೆಟ್ ಆಗಿಬಿಡ್ತದೆ. ಇವತ್ತಿನ ಕೆಲಸ ಮಾಡ್ಲಿಕ್ಕೆ ಯಾಕೋ ಮೂಡೇ ಇಲ್ರಿ, ಬೆಳಗಿನ ಸಂಧ್ಯಾ ವಂದನೆ, ದೇವ್ರ ಪೂಜೆ, ಮತ್ತೆ ಯಾವುದೋ ಪ್ರವಚನ ಮಾಡ್ಲಿಕ್ಕೆ ಇವತ್ತು ಮನಸ್ಸು ಬರ್ತಿಲ್ಲ, ಶಕ್ತಿ ಇಲ್ಲ, ಯಾಕಂದ್ರೆ ನಿನ್ನ ರಾತ್ರಿ ಸರಿಯಾಗಿ ನಿದ್ದೆ ಬರಲಿಲ್ಲ ಅಂತಂತೀವಿ. ಸಜ್ಜನರು ಹಂಗಂತಾರೆ. ದುರ್ಜನರು ತಮ್ಮ ಕೆಟ್ಟ ಕೆಲಸ ಮಾಡೋದನ್ನ ನಿಲ್ಲಿಸ್ತಾರೆ. ಕೆಟ್ಟ ಕೆಲಸ ಮಾಡೋದನ್ನ ಅವ್ರು ನಿಲ್ಲಿಸಬಾರ್ದಂತ ಅವರು. ಇವರು ಸಜ್ಜನರು ಒಳ್ಳೆ ಕೆಲಸ ಮಾಡ್ತಿರ್ಬೇಕು, ದುರ್ಜನರು ಕೂಡ ಕೆಟ್ಟ ಕೆಲಸಗಳನ್ನು ಮಾಡ್ತಿರ್ಬೇಕು. ಯಾಕೆ ದುರ್ಜನರು ಕೆಟ್ಟ ಕೆಲಸ ಮಾಡ್ತಿರ್ಬೇಕು? ಒಂದ್ ಕಡೆ ಕೆಡಕ ಇದ್ದಾಗಲೇ ಈ ಕಡೆ ಒಳಿತಿಗೆ ಬೆಲೆ. ಜಗತ್ತಿನಲ್ಲಿ ಎಲ್ಲರೂ ಪಾಂಡವರೇ ಆಗಿಬಿಟ್ಟಿದ್ರೆ, ಜಗತ್ತಿನಲ್ಲಿ ಎಲ್ಲರೂ ರಾಮರೇ ಆಗಿಬಿಟ್ಟಿದ್ರೆ ಒಳ್ಳೆದಕ್ಕೆ ಬೆಲೆನೇ ಇರ್ತಿರ್ಲಿಲ್ಲ. ಒಂದ್ ಕಡೆ ಕೌರವರು ವಿಜೃಂಭಿಸ್ತಿದ್ರು, ಕೌರವರು ವಿಜೃಂಭಿಸ್ತಿದ್ದಾಗ ಒಂದ್ ಕಡೆ ಧರ್ಮಕ್ಕೆ ಸಂಕೇತನಾದಂಥ ಧರ್ಮರಾಜ, ಭಕ್ತಿ ಜ್ಞಾನಾದಿಗಳ ಸಂಕೇತನಾದಂಥ ಭೀಮ, ಆಮೇಲೆ ಶ್ರವಣಕ್ಕೆ ಸಂಕೇತನಾದಂಥ ಅರ್ಜುನ, ವಿನಯ ಚಾರಿತ್ರ್ಯಗಳಿಗೆ ಸಂಕೇತನಾದಂಥ ನಕುಲ ಸಹದೇವರು, ಇವರೆಲ್ಲ ಭಕ್ತಿಗೆ ಸಂಕೇತನಾದಂಥ ದ್ರೌಪದಿ, ಅವ್ರ ಗುಣಕ್ಕೆ ಮಹತ್ವ ಬಂತು. ಇಲ್ಲದೇ ಇದ್ರೆ ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ, ಅವ್ನಿಗೆ ಕೌರವರು ಪಾಂಡವರು ಅಂತ 5 ಜನ ಮಕ್ಕಳು ಹುಟ್ಟಿದ್ರು, ಮದುವೆ ಮಾಡ್ಕೊಂಡ್ರು, ರಾಜ್ಯ ಆಳಿದ್ರು, ಸತ್ರು ಅಂತ ಇಷ್ಟೇ ಯಾರ ಕಥೆ ಬರೀತಿರ್ಲಿಲ್ಲ. ಅದು ಕೌರವರಲ್ಲಿದ್ರು, ಅವ್ರು ಪಾಂಡವರಿಗೆ ಅರ್ಚನೆ ಮಾಡಿದ್ರು, ಪಾಂಡವರಾದ್ಮೇಲೆ ಗೆದ್ರು, ಒಳಿತು ಮೇಲಕ್ಕೆ ಎದ್ದಿತು, ಕೆಳಕ್ಕೆ ತಳ್ಳಲ್ಪಟ್ಟಿತು, ಕೊನೆಗೆ ಒಳಿತಿಗೆ ಜಯ ಆಯಿತು. ಅದಕ್ಕಾಗಿ ಮಹಾಭಾರತ ಬರೆದ್ರು. ಕೆಡಕು ಒಳಿತು ಎರಡೂ ಇದ್ದಿದ್ರಿಂದನೇ ಮಹಾಭಾರತ ಬರೆದ್ರು, ಅದಕ್ಕಾಗಿ ರಾಮಾಯಣ ಬರೆದ್ರು. ಇಲ್ಲಿ ಯಾರು ಮಹಾಭಾರತನೂ ಬರೀತಿರ್ಲಿಲ್ಲ, ರಾಮಾಯಣನೂ ಬರೀತಿರ್ಲಿಲ್ಲ. ಎಲ್ಲಾ ಕಡೆನೂ ಹೀಗಿದ್ರು, ಹುಟ್ಟಿದ್ರು, ಸತ್ರು, ಒಳ್ಳೆ ಕೆಲಸ ಮಾಡಿದ್ರು, ಸತ್ರು ಅಂತ ಇಷ್ಟೇ ಬರೆದಿದ್ರೆ ಆ ಕಥೆಯೊಳಗೆ ಏನೋ ರೋಚಕತೆನೂ ಇರ್ತಿರ್ಲಿಲ್ಲ. ಅಲ್ಲೊಂದೇನೋ ಸಸ್ಪೆನ್ಸ್ ಇದ್ದು, ಕೊನೆಗೆ ಸಿಗ್ತದೋ ಬಿಡ್ತದೋ, ಒಳಿತಿಗೆ ಜಯ ಆಗ್ತದೋ ಬಿಡ್ತದೋ ಅಂತ ಇಷ್ಟೆಲ್ಲ ಆದಾಗಲೇ ಅದನ್ನು ಓದ್ಲಿಕ್ಕೊಂದು ಆಸಕ್ತಿ ಮನುಷ್ಯನಿಗೆ. ಈಗ ದುರ್ಜನರಿಗೆ ಒಂದ್ ವೇಳೆ ನಿದ್ದೆ ಬರದೇ ಇದ್ರೆ ಅವ್ರು ಮಾರನೇ ದಿವಸ ಕೆಟ್ಟ ಕೆಲಸ ಮಾಡ್ತಾರೆ. ಹಿಂಗೆ ಕೌರವರಿಗೆ, ದುರ್ಯೋಧನಿಗೆ ಒಂದ್ ವೇಳೆ ನಿದ್ದೆ ಬರದೇ ಇದ್ರೆ ಅವ್ರು ಮಾರನೇ ದಿವಸ ಪಾಂಡವರಿಗೆ ತೊಂದರೆ ಕೊಡ್ತಿರ್ಲಿಲ್ಲ. ಅದು ಪಾಂಡವರಿಗೆ ತೊಂದರೆ ಕೊಡದೇ ಇದ್ರೆ ಇದೆಲ್ಲ ನಡೆಯೋದು ಹೇಗಿದೆಲ್ಲ, ಜಗತ್ತಿನ ವ್ಯವಸ್ಥೆ ನಡೆಯೋದು ಹೇಗೆ? ಒಂದ್ ಕಡೆ ಕೆಡಕು ಇರಬೇಕು, ಒಂದ್ ಕಡೆ ಒಳಿತು ಇರಬೇಕು. ಅದಕ್ಕಾಗಿ ಅವರಿಗೆ ನಿದ್ದೆಯನ್ನು ಕೊಟ್ಟು ಬೆಳಿಗ್ಗೆ ಎದ್ದು ಕೂಡಲೇ ಇನ್ಯಾರಿಗೆ ತೊಂದರೆ ಕೊಡ್ಲಿ, ಬೆಳಿಗ್ಗೆ ಎದ್ದು ಕೂಡಲೇ ತಗೊಳ್ಳೋರು ಇರ್ತಾರೆ, ಕೇಳಿದ್ವಿ ನಾವು ಅಂತವ್ರನ್ನೆಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ಸಂಧ್ಯಾ ವಂದನೆ ಮಾಡೋರು ಇರ್ತಾರೆ, ಬೆಳಿಗ್ಗೆ ಎದ್ದು ಕೂಡಲೇ ಮದ್ಯಪಾನ ಮಾಡೋರು ಇರ್ತಾರೆ. ಇಂಥವರೆಲ್ಲ ಇದ್ದೇ ಇರ್ತಾರೆ ಜಗತ್ತಿನಲ್ಲಿ. ಅದಕ್ಕಾಗಿ ಎದ್ದು ಕೂಡಲೇ ಫ್ರೆಶ್ ಆಗಿ ಮತ್ತೆ ದುರಾಚಾರಗಳಿಗೆ ಅವರು ಸಿದ್ಧರಾಗ್ತಾರೆ. ಅದಕ್ಕಾಗಿ ದುರ್ಜನರಲ್ಲಿ ಒಳಗೆ ಚಿತ್ಸುಖ ಇಲ್ಲದೇ ಇದ್ರೂ ಕೂಡ ಅವರಿಗೆ ಚಿತ್ಸುಖದ ಒಂದು ಸ್ಯಾಂಪಲ್ ತೋರಿಸ್ತಾನಂತ ಪರಮಾತ್ಮ. ತೋರಿಸಿದ್ರಿಂದ ಅವ್ರು ಮತ್ತಷ್ಟು ಫ್ರೆಶ್ ಆಗಿ ಈ ಜಗತ್ತಿನ ಒಂದು ಹೋರಾಟಕ್ಕೆ ಅಣಿಯಾಗ್ತಾರೆ. ಹಾಗೆ ಜ್ಞಾನಿಗಳು ವ್ಯಾಖ್ಯಾನ ಮಾಡ್ತಾರೆ. ಅದನ್ನು ಕೇಳಿದ್ದೇನೆ ಅವ್ರ ಬಾಯಿಂದ, ಅದನ್ನು ಹೇಳಿದೆ. ಜ್ಞಾನಮಯ ತೈಜಸನೇ ಹೃದಯ ಸ್ಥಾನ ವೈದಿಸಿ, ಹೃದಯ ಸ್ಥಾನಕ್ಕೆ ಜೀವನನ್ನು ತಂದು ಪ್ರಾಜ್ಞಾ ಅಂತ ಕರೆಸ್ಕೋತಾನೆ. ಹಾಗಾಗಿ ನಿದ್ರೆ ಅಂದ್ರೆ ಏನು? ಪ್ರಾಜ್ಞನಾಮಕ ಪರಮಾತ್ಮನ ಆಲಿಂಗನ ಅಂತ ಈ ಹಾಸ್ಯವಾಗಿ ಹೇಳ್ತಿರ್ತಾರೆ. ಪ್ರಾಜ್ಞನಾಮಕ ಪರಮಾತ್ಮನ ಜೊತೆ ಇರೋದೇ ನಿದ್ದೆ. ನಾವು ಆತನು ಕೂಡೆ ಒಂದು ಸುಖವಾಗಿರೋದೇ ನಿದ್ರೆ. ಅಭಿಧಾನದಿಂದ ಕರೆಸುತ್ತಾ ಚಿತ್ಸುಖ ವ್ಯಕ್ತಿ ಅಂದ್ರೆ ಪ್ರಕಟ ಆಗೋದು ಅಂತ ಅರ್ಥ. ಅದನ್ನು ಕೊಡುತ್ತಾ
ಆನತ ಇಷ್ಟಪ್ರದ, ಆನತರು ಅಂದ್ರೆ ನಮಸ್ಕಾರ ಮಾಡಿದವರು, ಅವರಿಗೆ ಇಷ್ಟ ಅಂದ್ರೆ ಬೇಕಾದ್ದು ಅನುಸಂಧಾನವೀ ಇದೆ. ಇಷ್ಟೆಲ್ಲ ಮಾಡಿಸಿದ್ರೆ ಯಾರು ಮಾಡಿಸಿದ್ದಾರೆ ಅಂತ ಗೊತ್ತಾಗೋದಿಲ್ಲ, ಸಜ್ಜನರಿಗೂ ಗೊತ್ತಾಗೋದಿಲ್ಲ, ದುರ್ಜನರಿಗೂ ಗೊತ್ತಾಗೋದಿಲ್ಲ ನಮ್ಗೆ ಯಾರು ನಿದ್ದೆ ಬರೆಸಿದ ಅಂತ. ನಿದ್ದೆ ಬರೆಸದೇ ಇದ್ದವನು ಯಾರು, ನಿದ್ದೆ ಬರ್ಲಿಕ್ಕಾಗಿ ನಾವು ಯಾರನ್ನು ನೆನೆಬೇಕು ಅಂತ ವಿಚಾರ ಮಾಡೋದಿಲ್ಲ, ನಾವು ವೈದ್ಯರ ಹತ್ರನೇ ಹೋಗ್ತೇವೆ. ಸುಪ್ತಿ ಐದಿಸಿ ತಾನೇ ಪುನರಪಿ ಸ್ವಪ್ನ ಜಾಗೃತಿ, ಮತ್ತೆ ಸ್ವಪ್ನವನ್ನು ಕೊಡ್ತಾನೆ, ಮತ್ತೆ ಜಾಗೃತಿಯನ್ನು ಕೊಡ್ತಾನೆ. ಅವ್ರು ಏನು ಹೇಳ್ತಾರೆ ಕೆಲವರು ಜ್ಞಾನಿಗಳು ಹಾಗೆ ಏನು ವ್ಯಾಖ್ಯಾನ ಮಾಡ್ತಾರಂದ್ರೆ, ಇಲ್ಲಿ ಜಾಗೃತ ಅವಸ್ಥೆಯಲ್ಲಿ ಇದ್ದಾನಲ್ಲ, ನಿದ್ದೆ ಮಾಡೋಕ್ಕಿಂತ ಪ್ರಾರಂಭದಲ್ಲಿ ಇಲ್ಲಿ ಬರ್ತಾನೆ, ಅವಾಗ ಸ್ವಲ್ಪ ಕನಸು ಬೀಳ್ತದಂತೆ, ಮತ್ತೆ ನಿದ್ರೆಗೆ ಹೋಗ್ತಾನೆ. ಗಾಢವಾದ ನಿದ್ರೆ ಅದು. ಗಾಢವಾದ ನಿದ್ರೆ ಎಲ್ಲ ಮುಗಿದು ಬೆಳಗ್ಗೆ 7 ಹೊತ್ತಿಗೆ 5-6 ಗಂಟೆ ಹೊತ್ತಿಗೆ ಇಲ್ಲಿ ಬರ್ತಾನೆ, ಮತ್ತೆ ಬೆಳಗ್ಗೆ ಮತ್ತೊಂದು ಕನಸು ಬೀಳ್ತದೆ, ಆಮೇಲೆ ಎಚ್ಚರ ಆಗಿಬಿಡ್ತಾನೆ. ಅದಕ್ಕಾಗಿ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಮಲಗೋ ಹೊತ್ತಿಗೆ ಒಂದು ಕನಸು ಬಿದ್ದಿರ್ತದಂತೆ, 7 ಹೊತ್ತಿಗೆ ಮತ್ತೊಂದು ಬಿದ್ದಿರ್ತದಂತೆ. ಹೇಗೆ ವ್ಯಾಖ್ಯಾನ ಮಾಡ್ತಾರೆ, ಅದು ಕೆಲವರಿಗೆ ಬೀಳ್ಬೋದು, ಕೆಲವರಿಗೆ ಬೀಳದೇ ಇರ್ಬೋದು ಅಂತ ಹೀಗೆ. ಯಾಕಂದ್ರೆ ಆ ಅವಸ್ಥೆ ಇರೋದೇ ಹಾಗೆ, ಇಲ್ಲಿಂದ ಇಲ್ಲಿಗೆ, ಕಣ್ಣಿನಿಂದ ಕಂಠಕ್ಕೆ, ಕಂಠದಿಂದ ಹೃದಯಕ್ಕೆ, ಹೃದಯದಿಂದ ಮತ್ತೆ ಕಂಠಕ್ಕೆ, ಮತ್ತೆ ಕಣ್ಣಿಗೆ, ಹೀಗೆ ಪರಮಾತ್ಮನ ರೂಪಗಳು. ಯತ್ರ ಸುಪ್ತೋ ನ ಕಂಚನ ಕಾಮಯತೆ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಮಲ್ಕೊಂಡ್ಬಿಟ್ರೆ ಅಲ್ಲೇನೂ ಇಲ್ಲ, ಬಾಹ್ಯ ಪದಾರ್ಥಗಳ ಜ್ಞಾನವೂ ಇಲ್ಲ, ಅವನೇನು ಬಯಸೋದೂ ಇಲ್ಲ, ತನ್ನ ಸ್ವರೂಪದ ಹೊರತಾಗ ಅವನೇನು ಕಾಣೋದೂ ಇಲ್ಲ. ಈ ಆನಂದ ಸ್ವರೂಪಿಯಾದಂತಹ ಪರಮಾತ್ಮ ಆ ಸುಖವನ್ನು ತಾನೂ ಸ್ವೀಕಾರ ಮಾಡ್ತಾನೆ, ಜೀವರಿಗೂ ಅದನ್ನು ಕೊಡ್ತಾನೆ. ಪ್ರಜ್ಞಾನ ಘನ ಕರೀತಾರೆ ಇವನ್ನ. ಮೊದಲು ಬಹಿಪ್ರಜ್ಞ, ಆಮೇಲೆ ಅಂತಃಪ್ರಜ್ಞ, ಇವನು ಪ್ರಜ್ಞಾನ ಘನ. ಏವ ಆನಂದಮಯ ಹಿ ಆನಂದಭುಕ್ ಚೇತೋಮುಖ ಪ್ರಾಜ್ಞ ತೃತೀಯ ಪಾದ. ಭಗವಂತರು 3ನೇ ಪಾದ ಇದು. ಚಿತ್ತಸ್ಥೋ ದರ್ಶಯೇದ್ಯಸ್ಮ ತೇಜಸಃ ಸ್ವಪ್ನಕೃದ್ಧರಿ ನಭಾಸ್ಯಂ ಜ್ಞಾಪಯೇತ್ ತಸ್ಮಾತ್. ಗಾಢವಾದ ನಿದ್ದೆ ಬಂದ್ಬಿಟ್ರೆ ಅಲ್ಲಿ ಯಾವ ಹೊರಗಿನ ವಸ್ತು ತಿಳಿಯೋದಿಲ್ಲ, ಕನಸೂ ಇರೋದಿಲ್ಲ, ಏನೂ ಅಲ್ಲಿ ಇರೋದೇ ಇಲ್ಲ. ಅದಕ್ಕಾಗಿ ಅವನನ್ನ ಘನಪ್ರಜ್ಞ ಅಂತ ಕರೀತಾರಂತೆ. ವಿಶ್ವಪ್ರಜ್ಞ, ಬಹಿಪ್ರಜ್ಞ, ಅಂತಃಪ್ರಜ್ಞ ಮತ್ತು 3ನೇವನೇ ಘನಪ್ರಜ್ಞ. ಘನಪ್ರಜ್ಞ ಅಂತ ಅನ್ನೋದನ್ನೇ ಉಪನಿಷತ್ನಲ್ಲಿ ಪ್ರಜ್ಞಾನ ಘನ ಅಂತ ಹಿಂದೂ ಮುಂದಾಗಿ ಪ್ರಯೋಗ ಮಾಡಿದ್ದಾರೆ ಅಷ್ಟೇ. 3 ಹೊಸ ಶಬ್ದಗಳು, ಪೂರ್ಣ ಪ್ರಜ್ಞಾ, ಅವೆಲ್ಲ ಶಬ್ದಗಳು ಗೊತ್ತು ನಮಗೆ. ಇದೊಂದು ಬೇಕಾದ್ರೆ ಹೊಸ ಹೆಸರುಗಳು ಯಾರಿಗಾರು ಇಡ್ಲಿಕ್ಕೆ ಬೇಕಾಗಿದ್ರೆ, ಬಹಿಪ್ರಜ್ಞ, ಅಂತಃಪ್ರಜ್ಞ, ಘನಪ್ರಜ್ಞೆ. ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಅಂತರ್ಯಾಮಿ, ಏಷ ಯೋನಿ ಸರ್ವಸ್ಯ ಪ್ರಭವಾಪ್ಯಯೌ ಹಿ ಭೂತಾನಾಂ. ಈ 3 ರೂಪಗಳಲ್ಲದೆ ಮುಂದೆ ಹೇಳುವಂತ ಮತ್ತೊಂದು ರೂಪ ಇದೆ. ಆ 4 ರೂಪವುಳ್ಳಂತಹ ಪರಮಾತ್ಮನೇ ಎಲ್ಲರಿಗೂ ಕೂಡ ನಿಯಾಮಕನಾಗಿದ್ದಾನೆ. ಅವನೇ ತುರಿಯ, ವಿಶ್ವ ತೈಜಸ ಪ್ರಾಜ್ಞ ತುರಿಯ. ಅವನೇ ಈ ಮೋಕ್ಷದ ಅವಸ್ಥೆಗೆ ನಿಯಾಮಕನಾಗಿದ್ದಾನೆ. ಹೀಗೆ ಆ ಭಗವಂತನ 4 ರೂಪಗಳನ್ನ ಮನುಷ್ಯ ಅನುಸಂಧಾನ ಮಾಡ್ಕೊಳ್ಬೇಕು. ಈ ಕಲಶದಲ್ಲಿಯೂ ಕೂಡ ಅಜಾದಿ 51 ರೂಪಗಳು, ಅಕಾರದಿಂದ ಪ್ರಾರಂಭ ಮಾಡಿಕೊಂಡು ಕ್ಷಕಾರ ತನಕ 51, ಕೇಶವಾದಿ 24, ಮತ್ಸ್ಯಾದಿ 10, ಇನ್ನೆಲ್ಲ ಹೇಳಿ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಂತ ಅವನು ಎಲ್ಲ ಮುಟ್ತೇವೆ. ನಾರಾಯಣ ಅಷ್ಟಾಕ್ಷರದ ಮಂತ್ರಗಳಿಂದ, ನಾರಾಯಣ ಅಷ್ಟಾಕ್ಷರದ ಒಂದೊಂದು ಅಕ್ಷರದಿಂದ ಸೂಚಿತ ಆಗುವಂಥ ರೂಪಗಳಿವೆಲ್ಲ. ಹೀಗೆ ಅವರಿಗೆ ಏನೂ ಅನುಸಂಧಾನ ಕೊಡದೆ, ಅವ್ರಿಗೇನೂ ತಿಳಿಸದೆ ಆತ ಈ ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ಅವರಿಗೆ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಿ ಅವಸ್ಥೆಯನ್ನ ಕೊಡ್ತಾನೆ ಅಂತನ್ನುವಲ್ಲಿಗೆ ಆ ಭಗವಂತನ 4 ಪಾದಗಳು, ಮಾಂಡೂಕ ಉಪನಿಷತ್ನಲ್ಲಿ ಪ್ರತಿಪಾದಿತ ಆಗಿರುವಂತಹ 4 ಸ್ವರೂಪಗಳು, ವಿಶ್ವ ತೈಜಸ ಪ್ರಾಜ್ಞಾ ತುರಿಯ. ತುರಿಯ ಇಲ್ಲಿ ಹೇಳಲಿಲ್ಲ, ಇಲ್ಲಿ ದಾಸರು ಹೇಳಲಿಲ್ಲ, ಆದರೂ ಸಂದರ್ಭವಶಾತ್ ಅದನ್ನು ಹೇಳಿದೆ. ಅದರ ಶ್ರವಣದೊಂದಿಗೆ ಈ ಹರಿಕಥಾಮೃತ ಸಾರದ ಮಾತೃಕಾ ಸಂಧಿ 8ನೇ ಸಂಧಿ ಏನಿದೆ ಅದರ 14ನೇ ಪದ್ಯ ಇವತ್ತಿಗೆ ಸಮಾಪ್ತಿಯನ್ನು ಕಂಡಿದೆ.